ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಮೈಸೂರು ವೇದಿಕೆಗೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಮುಂದುವರಿಸ್ಬೋದು ಮೇಡಮ್. ಸರ್ ನಮಸ್ತೆ ಮಾಸ್ಟರ್ಸ್. ಯಾವತ್ತು ನಮ್ಮೆಲ್ಲರ ಆರಾಧ್ಯ ಪಿತಾಮಹ ಬ್ರಹ್ಮರ್ಷಿ ಡಾಕ್ಟರ್ ಪತ್ರಿಜಿ ಸರ್ ಅವರಿಗೆ ಹಾಗೂ ಸ್ವರ್ಣಮಾಲಾಮ್ಮನವರಿಗೆ ಅನಂತ ಕೋಟಿ ಆತ್ಮಪ್ರಣಾಮಗಳನ್ನ ತಿಳಿಸುತ್ತಾ PSSM ಮೈಸೂರು ಸಮೂಹದ ಎಲ್ಲ ಆತ್ಮಬಂಧುಗಳಿಗೆ ಮತ್ತೊಮ್ಮೆ ಆತ್ಮಪೂರ್ವಕ ನಮನಗಳನ್ನ ತಿಳಿಸುತ್ತಾ, ಮಾಸ್ಟರ್ಸ್, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಜೀವಿ ಇನ್ನೊಬ್ಬರನ್ನ ಅವಲಂಬಿಸಿ ಇರೋದೇ ಜಾಸ್ತಿ. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದೇ ಮನುಷ್ಯನ ಸಹಜ ಸ್ವಭಾವ. ಯಾಕಂದ್ರೆ ಮನುಷ್ಯ ಸಂಘಜೀವಿ, ಸಮೂಹದಲ್ಲಿ ಇರೋದಕ್ಕೆ ಮನುಷ್ಯ ಇಷ್ಟಪಡ್ತಾನೆ. ಏನಾದ್ರೂ ಕಷ್ಟ ಬಂತ, ಏನಾದ್ರೂ ಗೊಂದಲ ಇದೆಯಾ, ಅಯ್ಯೋ ನನ್ನ ಸ್ಥಿತಿ ಈ ತರ ಆಗಿದೆ, ಯಾರಾದ್ರೂ ಸಹಾಯ ಮಾಡಿ, ಇಲ್ಲ ಯಾರಿಂದನಾದ್ರೂ ಸಹಾಯ ಸಿಗುತ್ತಾ, ಯಾರಾದ್ರೂ ಬಂದು ನನ್ನ ಈ ಒಂದು ಇರೋ ಸ್ಥಿತಿಯಿಂದ ನಂಗೆ ಒಳ್ಳೆ ಸ್ಥಿತಿ ಕರ್ಕೊಂಡು ಹೋಗ್ತಾರ ಅನ್ನೋದೇ ಮನುಷ್ಯನ ಒಂದು ಸಹಜ ಸ್ವಭಾವ. ಇದು ಒಂದು ಬಯಕೆ ಇರುತ್ತೆ. ಆದ್ರೆ ವಾಸ್ತವ ಏನಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿ ಉದ್ಧರಿಸ್ತಾರೆ ಅಥವಾ ಇನ್ನೊಂದು ದೈವತ್ವ ಅನ್ನೋದು ಬಂದು ಮನುಷ್ಯನನ್ನ ಉದ್ಧಾರ ಮಾಡುತ್ತೆ ಅನ್ನೋದು ಕೇವಲ ಕಲ್ಪನೆ ಮಾತ್ರ ಸ್ನೇಹಿತರೆ. ವಾಸ್ತವನೇ ಬೇರೆ. ನಾವೆಲ್ಲ ಹೇಳ್ತೀವಿ, ಪ್ರೇಯರ್ ಮಾಡ್ತೀವಿ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಓ ದೇವರೇ, ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ನನ್ನಲ್ಲಿರ್ತಕ್ಕಂತಹ ಅಜ್ಞಾನವನ್ನ ಕಳೆದು ನೀನು ನನ್ನನ್ನ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು. ಹಾಗೇನೆ ಅಸತೋಮ ಸದ್ಗಮಯ, ನನ್ನನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು. ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಮೃತ್ಯುವಿನಿಂದ ನನ್ನನ್ನ ಪಾರ್ ಮಾಡು, ಅಮರತ್ವದ ಕಡೆಗೆ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ನಾವು ದೇವರ ಕುರಿತಾಗಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಆದ್ರೆ ಆ ಪ್ರಾರ್ಥನೆ ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಯಾರೋ ಬಂದು ನಮ್ಮನ್ನ ಉದ್ಧರಿಸ್ತಾರೆ, ಯಾರೋ ಬಂದು ನಮ್ಮ ಸ್ಥಿತಿಯನ್ನ ಸುಧಾರಿಸ್ತಾರೆ? ಇಲ್ಲ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಮ್ಮ ಸ್ಥಿತಿಯನ್ನ ನಾವೇ ಸರಿ ಮಾಡ್ಕೋಬೇಕು. ನಮ್ಮ ಆತ್ಮದ ಸ್ಥಿತಿ ಇರ್ಲಿ, ನಮ್ಮ ಭೌತಿಕ ಜೀವನವೇ ಇರ್ಲಿ, ಎಲ್ಲವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ವಿ ಆರ್ ದ ಕ್ರಿಯೇಟರ್. ನಮ್ಮ ಜೀವನದ ಒಂದು ಡಿಸೈನ್ ಅನ್ನ ನಾವೇ ಮಾಡ್ಕೊಂಡಿರ್ತೀವಿ. ಕಷ್ಟ ನಷ್ಟಗಳು, ಸುಖ ದುಃಖಗಳು, ಲಾಭಗಳು, ಇವೆಲ್ಲವೂ ನಮ್ಮ ಆಯ್ಕೆ ಅಂದಾಗ ನಷ್ಟ ಬಂತ ದೇವ್ರ ನೆನಪಾಗುತ್ತೆ, ಸುಖದಲ್ಲಿ ಯಾರು ನೆನಪಾಗಲ್ಲ. ಕಷ್ಟ ಬಂದ್ರೆ ಮಾತ್ರ ಓ ವೆಂಕಟೇಶ್ವರ ಸಹಾಯ ಮಾಡಪ್ಪ, ಓ ದೇವರೇ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗು. ಇಷ್ಟಕ್ಕೂ ಕತ್ತಲೆಗೆ ಹೋದವ್ರು ಯಾರು? ಜ್ಞಾನದಲ್ಲಿ ಇರ್ಬೇಕಾದವರು ಅಜ್ಞಾನದ ಕಡೆಗೆ ಹೋದವ್ರು ಯಾರು? ಅಜ್ಞಾನವನ್ನ ತುಂಬಿಕೊಂಡವ್ರು ಯಾರು? ಅಲ್ವಾ? ಹಾಗಾಗಿ ನಾವು ಜೀವನವನ್ನ ಜೀವಿಸೋ ಕಾಲಕ್ಕೆ ಒಂದು ಸಿದ್ಧಾಂತ ನಮ್ಗೆ ಅಳವಡ್ತಾ ಇರುತ್ತೆ ಸ್ನೇಹಿತರೆ. ಅದು ಯಾವಾಗ್ಲೂ ನೆನಪಿರ್ಬೇಕು. ಅದು ಯಾವುದು ಅಂತಂದ್ರೆ ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತ ಅನ್ನೋದು ಪ್ರತಿ ಕ್ಷಣ ನಮ್ಮ ಜೊತೆಗಿರುತ್ತೆ. ಯಾಕೆ ಅಂತಂದ್ರೆ ನಾವು ಏನ್ ಮಾತಾಡ್ತೀವಿ ಅದು ಹಣೆ ಮೇಲಿನ ಬರಹ ಆಗುತ್ತೆ. ಯದ್ ಭಾವಂ ತದ್ ಭವತಿ. ಯದ್ ಅಂದ್ರೆ ಹೇಗೆ ನಿನ್ನ ಭಾವವೋ ತದ್ ಭವತಿ, ಹಾಗೆ ನಿನ್ನ ಬದುಕಿರುತ್ತೆ. ನಿನ್ನ ಭಾವದಂತೆ ನಿನ್ನ ಬದುಕು. ಏನು ಮಾತಾಡ್ತೀವೋ ಅದು ಹಣೆ ಮೇಲಿನ ಬರಹ ಆಗುತ್ತೆ. ಅದು ಆಗುತ್ತೆ, ಪ್ರಾಕ್ಟಿಕಲ್ ಆಗಿ ಬಂದ್ಬಿಡುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ, ಆ ಕ್ಷಣಕ್ಕೆ ನಮ್ಗೆ ಏನೂ ಗೊತ್ತಾಗಲ್ಲ. ಅಯ್ಯೋ ಯಾರು ನನಗೆ ಕಷ್ಟ ಕೊಡ್ತಿದ್ದಾರೆ. ಮಾಸ್ಟರ್ಸ್, ಒಂದೇನಂತಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿ ಘಟನೆಗೆ, ಪ್ರತಿ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದು ಅವ್ರು ಏನೋ ಹೇಳ್ತಾ ಇದ್ದಾರೆ, ನಮ್ಮ ಮುಂದೆ ಒಂದು ಆಕ್ಟ್ ಮಾಡ್ತಾ ಇದ್ದಾರೆ, ಯಾರೋ ಬಂದು ನಮ್ಗೆ ಏನೋ ಕೊಡ್ತಾರೆ ಅಥವಾ ನಾವ್ ಏನೋ ಕಳ್ಕೊತಿದೀವಿ ಅಂತಂದ್ರೆ ಅದು ನಮ್ಮ ಆಯ್ಕೆ. ನಾವ್ ಹೇಳ್ತೀವಿ, ಯಾರೋ ಬಂದ್ರು ನಂಗೆ ತುಂಬಾ ಅವಮಾನ ಮಾಡಿದ್ರು, ಅದು ನಿನ್ನ ಚಾಯ್ಸ್. ನೀನು ಕೇಳ್ಕೊಂಡಿದ್ದೀಯಾ? ಅವ್ರು ಬಂದು ಅಲ್ಲಿ ಪಾತ್ರ ಮಾಡ್ತಿದ್ದಾರೆ,
ಬಿಟ್ರೆ ನಿನ್ನ ಆಯ್ಕೆ ಇಲ್ಲದೆ ಯಾರು ಅಲ್ಲೂ ಬಂದಿಲ್ಲ. ಅರ್ಜುನನಿಗೆ ಹೀಗೆ ಗೊಂದಲ ಆಯ್ತು, ಏನ್ ನಡೀತಾ ಇದೆ ನನ್ನ ಜೀವನದಲ್ಲಿ ಕೃಷ್ಣ, ಗೊತ್ತಾಗ್ತಾ ಇಲ್ಲ ನನಗೆ, ಈ ತರ ಎಲ್ಲ ನಾನು ಅಜ್ಞಾನದಲ್ಲಿ ಇದ್ದೀನಿ, ಹಾಗಾದ್ರೆ ನನ್ನನ್ನ ನೀನು ಉದ್ಧರಿಸು ಅಂತ ಕೇಳ್ತಾರೆ. ಉದ್ಧರಿಸು ಅಂತಂದ್ರೆ ಏನು? ಪ್ರಾಪಂಚಿಕವಾಗಿ ಸಿರಿ ಸಂಪತ್ತನ್ನ ಕೊಟ್ಟು ಉದ್ಧರಿಸು ಅಂತ ಕೇಳಿಲ್ಲ ಅರ್ಜುನ. ನನಗೆ ಆತ್ಮಜ್ಞಾನ ಕೊಡು, ನನ್ನಲ್ಲಿ ತುಂಬಿಕೊಂಡಿರುವಂತ ಅಜ್ಞಾನ ಹೋಗ್ಬೇಕು, ಆ ಅಜ್ಞಾನದಿಂದ ನಾನು ಬೆಳಕಿನ ಕಡೆಗೆ ಬರ್ಬೇಕು ಕೃಷ್ಣ, ನನಗೆ ಸಹಾಯ ಮಾಡು ಅಂತ ಕೇಳ್ತಾರೆ. ನನ್ನ ಉದ್ಧರಿಸು ಅಂತ ಹೇಳ್ತಾರೆ. ಆಗ ಕೃಷ್ಣ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ, ಏ ಅರ್ಜುನ, ಅದು ಆ ರೀತಿ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಉದ್ಧರೇದಾತ್ಮನ ಆತ್ಮಾನಂ ಆತ್ಮಾನ ಸಾಧಯೇ ಆತ್ಮೈವ ರಿಪುರಾತ್ಮ ಬಂಧುರಾತ್ಮೈವ ರಿಪುರಾತ್ಮ ಅಂತಂದ್ರೆ ಯಾರು ಸಹ ಒಬ್ರನ್ನ ಒಬ್ರು ಉದ್ಧರಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಚೈತನ್ಯದಲ್ಲಿ ಅಷ್ಟು ಪ್ರಮಾಣದ ಶಕ್ತಿ ಇರುತ್ತೆ, ನಿನ್ನೊಳಗೂ ಅಷ್ಟು ಶಕ್ತಿ ಇದೆ. ನಿನ್ನನ್ನ ನೀನೇ ಪರಿವರ್ತನೆ ಮಾಡ್ಕೋಬಹುದು, ನಿನ್ನನ್ನ ನೀನೇ ಉದ್ಧರಿಸ್ಕೋಬಹುದು, ಅಷ್ಟು ಶಕ್ತಿ ನಿನ್ನ ಒಳಗಡೆ ಇದೆ. ನೀನು ಸಾಧನೆ ಮಾಡು. ಹೇಗೆ? ಮನಸ್ಸನ್ನ ನಿಗ್ರಹ ಮಾಡು, ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೋ, ಮನಸ್ಸನ್ನ ಏಕಾಗ್ರಗೊಳಿಸು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಕೃಷ್ಣ ಅಂತ ಅರ್ಜುನ ಕೇಳಿದಾಗ, ನೀನು ಧ್ಯಾನಿಯಾಗು, ತಸ್ಮಾತ್ ಯೋಗಿ ಭವ ಅರ್ಜುನ. ಯೋಗಿ ಅಂತಂದ್ರೆ ಏನು? ಯೋಗ ಅಂದ್ರೆ ಕೂಡುವಿಕೆ. ನೀನು ದೇಹ ಅಲ್ಲ, ಚೈತನ್ಯ. ಈ ಒಂದು ಸತ್ಯದಲ್ಲಿ ನೀನು ಕೂಡ್ಕೋ, ಸೇರ್ಬಿಡು, ಅವಾಗ ನಿನ್ನಲ್ಲಿದ್ದಂತಹ ಅಜ್ಞಾನ ಎಲ್ಲ ಹೊರಟು ಹೋಗುತ್ತೆ. ನಮ್ಗೆ ಪತ್ರಿಕೆ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ, ನೋ, ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇಷ್ಟನ್ನ ಮಾಡಿ ನಿಮ್ಮನ್ನ ನೀವೇ ಉದ್ಧರಿಸ್ಕೋಬೇಕಾಗಿದೆ ಅಂತಂದ್ರೆ ನೀವು ಧ್ಯಾನ, ನಿರಂತರವಾದ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇಷ್ಟನ್ನ ಬಿಟ್ಟು, ಅಯ್ಯೋ ನನ್ನ ಸ್ಥಿತಿ ಹೀಗಾಗಿದೆ, ಯಾರಾದ್ರೂ ಬನ್ನಿ ಸಹಾಯ ಮಾಡಿ. ಎಸ್, ಬರ್ತಾರೆ, ಸಹಾಯ ಮಾಡ್ತಾರೆ. ಬಟ್ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಎಲ್ಲೋ ಹೋಗ್ತಿದ್ದೀರಾ, ವೆಹಿಕಲ್ ಮೇಲೆ ಹೋಗ್ತಿದ್ದೀರಾ, ಏನೋ ಒಂದ್ ಸ್ವಲ್ಪ ಅವಘಡ ಸಂಭವಿಸ್ತು, ಕೆಳಗಡೆ ಬೀಳ್ತೀರಾ, ಅವಾಗ ನಿಮ್ಮನ್ನ ಎಬ್ಬರಿಸಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಅನುಭವಿಸ್ತಾ ಇರ್ತಕ್ಕಂತಹ ಕರ್ಮದ ಒಂದು ಅಂಶವನ್ನ ಯಾರಿಂದಲೂ ಸರಿ ಮಾಡಕ್ಕಾಗಲ್ಲ, ಅದನ್ನ ನೀವೇ ಸರಿ ಮಾಡ್ಕೋಬೇಕು. ಯಥಾ ಕಷ್ಟೇ ತಥಾ ಫಲೆ. ನೀವೆಷ್ಟು ಧ್ಯಾನ ಸಾಧನೆ ಮಾಡ್ತಿರೋ, ಎಷ್ಟು ನೀವು ಕಠಿಣವಾದ ಸಾಧನೆಯನ್ನ ಮಾಡ್ತಾ ಹೋಗ್ತಿರೋ, ಅಷ್ಟು ಕರ್ಮಗಳು ಕಡಿಮೆ ಆಗ್ತಾ ಬರುತ್ತೆ. ಎಲ್ಲವನ್ನ ಹೇಳಿ ಕೃಷ್ಣ ಹೇಳ್ತಾರೆ, ಯಥಾ ಇಚ್ಛಿಸಿ ತಥಾ ಕುರು ಅಂತ ಹೇಳ್ತಾರೆ. ನಾನು ಎಲ್ಲವನ್ನ ಹೇಳಿ ಆಗಿದೆ ಕೃಷ್ಣ, ನಿನಗೇನ್ ಇಷ್ಟನೋ ಅದನ್ನ ನೀನು ಮಾಡು ಅಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾರೆ. ಮಾಸ್ಟರ್ಸ್, ಅಲ್ಲಿ ಬುದ್ಧಿ ಯೋಗ ಇದೆ, ಜ್ಞಾನ ಯೋಗ ಇದೆ, ಕರ್ಮಯೋಗ ಇದೆ, ಧ್ಯಾನ ಯೋಗ ಇದೆ. ಯಾಕೆ ಅವೆಲ್ಲ 18 ಅಧ್ಯಾಯಗಳಲ್ಲಿ ಹೇಳ್ತಾ ಹೋದ್ರು ಅಂತಂದ್ರೆ, ಯಾರು ಉದ್ಧರಿಸಕ್ಕಾಗಲ್ಲ. ಭಗವದ್ಗೀತೆ ಈ ಒಂದೇ ಒಂದು ಶ್ಲೋಕ ಸಾಕು, ಒಬ್ಬ ಮನುಷ್ಯನಿಗೆ ಈ ಒಂದು ಶ್ಲೋಕ ಸಾಕು ಅನ್ಸುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಸರಿಯಾದ ರೀತಿಯಲ್ಲಿ ನಾವ್ ಇದನ್ನ ಅರ್ಥ ಮಾಡ್ಕೊಂಡ್ರೆ, ನಾವು ಯಾವ ಕಡೆಗೂ ಡೈವರ್ಟ್ ಆಗಲ್ಲ. ಆದ್ರೆ ಹೇಗೆ ಮಾಸ್ಟರ್ಸ್? ನಮ್ಮ ಮನೆಯನ್ನ, ನಾವಿರುವಂತಹ ಮನೆಯನ್ನ ನಾವೇ ಕ್ಲೀನ್ ಆಗಿ ಇಟ್ಕೊಂಡಿಲ್ಲ, ಗಲೀಜ್ ಮಾಡ್ಬಿಟ್ಟಿದೀವಿ. ಅಯ್ಯೋ ಬನ್ನಿ, ನಮ್ಮ ಮನೆ ಸ್ವಲ್ಪ ತುಂಬಾ ಗಲೀಜಾಗಿದೆ, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಪಕ್ಕದ ಮನೆಯವ್ರನ್ನ ಕರೆದ್ರೆ ಬರ್ತಾರ ಸ್ನೇಹಿತರೆ? ಏನು ಅವ್ರಿಗೆ ಸ್ವಲ್ಪ ಲೂಸ್ ಆಗಿರೋ ತರ ಇದೆ, ಮನೆಯನ್ನ ತಾವೇ ಸರಿಯಾಗಿ ಇಟ್ಕೊಳಕ್ಕಾಗಿಲ್ಲ, ನಮ್ಮನ್ನ ಕರೆದು ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ತಾರೆ, ಅವ್ರು ಸ್ವಲ್ಪ ಲೂಸ್ ಇರ್ಬೋದು ಅಂತ ಹೇಳ್ತಾರೆ ಅಲ್ವಾ? ಅದೇ ತರಹ ಈ ದೇಹ ಅನ್ನುವಂತಹ ಮನೆಯನ್ನ, ಇದ್ರೊಳಗಿರ್ತಕ್ಕಂತಹ ಚೈತನ್ಯಕ್ಕೆ ಅಂಟ್ಕೊಂಡಿರುವಂತಹ ಅಜ್ಞಾನವನ್ನ ಯಾರೋ ಬಂದು ಸರಿ ಮಾಡ್ತಾರೆ ಅಂತಂದ್ರೆ ಎಷ್ಟು ಸರಿ ಅಲ್ವಾ? ನಮ್ಗೆ ಭೂಮಂಡಲಕ್ಕೆ ನಮ್ಮನ್ನ ಯಾಕೆ ಕಳ್ಸಿದಾರ ಅಂತಂದ್ರೆ, ಇನ್ನಷ್ಟು ಕಲಿತು, ಇನ್ನಷ್ಟು ಜ್ಞಾನವನ್ನ ಪಡ್ಕೊಂಡು ಪೂರ್ಣ ರೂಪದ ಜ್ಞಾನಿಯಾಗಿ ನೀನು ವಾಪಸ್ ಬಾ ಅಂತ ಹೇಳ್ತಾರೆ. ಆದ್ರೆ ಒಂದು ಮನುಷ್ಯ ಜೀವಿ, ಒಂದು ಚೈತನ್ಯ ಮನುಷ್ಯ ಜನ್ಮವನ್ನ ತಗೊಂಡು ಭೂಮಂಡಲಕ್ಕೆ ಬಂದು ಮಾಯೆ, ಮೋಹ, ವಾಸನೆಗಳಲ್ಲಿ ಸಿಲುಕಾಕೊಂಡು, ಅಜ್ಞಾನದಲ್ಲಿ ತುಂಬಿಕೊಂಡು, ಸತ್ಯದ ಕಡೆಗೆ ಸ್ವಲ್ಪ ಗಮನನೂ ಇಲ್ಲದೆ, ನಾನು ದೇಹ,
ನನಗೆ ಈ ತರ ಇದೆ, ಈ ತರ ಕಷ್ಟ ಇದೆ, ನಾನು ಸಿರಿ ಸಂಪತ್ತು ಇಷ್ಟೇ ನನ್ನ ಜೀವನ ಅಂತ ಕೂತಿದ್ದೀವಿ. ಆದ್ರೆ ನಾವು ಯಾರು, ನಾನ್ ಯಾರು, ನಾನು ಯಾವ್ದಕ್ಕೋಸ್ಕರ ಬಂದಿದ್ದೀನಿ, ಇದನ್ನ ಯಾರಿಂದೂ ತಿಳ್ಸಕ್ಕಾಗಲ್ಲ, ಇದನ್ನ ಯಾರು ತಿಳ್ಸಕ್ಕೂ ಆಗಲ್ಲ. ಅದಕ್ಕೆ ಪತ್ರಿ ಸರ್ ಹೇಳಿದ್ದು, ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ ಇಡು, ನೀನ್ ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸರಳವಾದ ಸಾಧನವನ್ನ ಕೊಟ್ಟಿದ್ದಾರೆ. ಆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ನಿನ್ನನ್ನು ನೀನೇ ಉದ್ಧರಿಸಿಕೋ. ಇಲ್ಲಿ ಸರ್ ಹೇಳ್ತಾ ಇರೋದು, ಯು ಆರ್ ಎ ಲೈಟ್, ನೀನು ಒಂದು ಬೆಳಕು, ನೀನು ಬೆಳಕಾಗೆ ಇರ್ಬೇಕು. ಯಾಕೆ? ಬೆಳಕಿಗೆ ಅಂದ್ಕೊಂಡಂತ ಕತ್ತಲೆಯನ್ನ ಸ್ವಲ್ಪ ಕ್ಲೀನ್ ಮಾಡ್ಬೋದು, ಬೇರೆ ಯಾರೋ ಬಂದು ಕ್ಲೀನ್ ಮಾಡ್ಬೋದು, ಆದ್ರೆ ನೀನು ಒಳಗೆ ತುಂಬಿಕೊಂಡಿರ್ತಕ್ಕಂತ ಅಜ್ಞಾನದ ಕತ್ತಲೆಯನ್ನ ನೀನೇ ಸ್ವಚ್ಛ ಮಾಡ್ಕೋಬೇಕು. ಅದು ಯಾವುದೇ ಯುಗ ಇರ್ಲಿ, ಕೃತ ಯುಗನೇ ಇರ್ಲಿ, ಸತ್ಯ ಯುಗನೇ ಇರ್ಲಿ, ದ್ವಾಪರ ಯುಗನೇ ಇರ್ಲಿ, ಅಥವಾ ಯಾವುದೇ ಸ್ಥಿತಿ ಇರ್ಲಿ, ಶೈಶವ ಆತ್ಮನೇ ಇರ್ಲಿ, ಬಾಲಾತ್ಮನೇ ಇರ್ಲಿ, ಯುವ ಆತ್ಮನೇ ಇರ್ಲಿ, ಮಾಸ್ಟರ್ಸ್ ಜ್ಞಾನ ಅರ್ಜನೆ, ಅದಕ್ಕೆ ಜ್ಞಾನಾರ್ಜನೆ ಅಂತ ಕರೀತಾರೆ. ಈಶ್ವರ ಪ್ರಣಿಧಾನ ಅಂತಂದ್ರೆ ಏನು? ಯಾರು ಈಶ್ವರತ್ವದಲ್ಲಿ ಇರ್ತಾರೋ, ಈಶ್ವರ ತತ್ವದಲ್ಲಿ ಇರ್ತಾರೋ ಅವರ ಸಂಘವನ್ನ ಮಾಡೋದಕ್ಕೆ ಈಶ್ವರ ಪ್ರಣಿಧಾನ ಅಂತ ಕರೀತಾರೆ. ನಾವೇನು ಅರ್ಘ್ಯ ಬಿಡೋದು, ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದು ಅಂತ ನಾವು ಅನ್ಕೋತೀವಿ. ಯಾರು ದೈವತ್ವವನ್ನ ತಿಳ್ಕೊಂಡಿರ್ತಾರೋ, ಆ ದೈವತ್ವದ ಜೊತೆ ಇರ್ತಾರೋ ಅವರ ಸಂಘವನ್ನ ಮಾಡೋದು, ಅವರ ಸ್ನೇಹವನ್ನ ಮಾಡೋದೇ ಈಶ್ವರ ಪ್ರಣಿಧಾನ. ಯಾರು ನಿರಂತರ ಸ್ವಾಧ್ಯಾಯದಲ್ಲಿರ್ತಾರೋ, ನಿರಂತರ ಸ್ವಾಧ್ಯಾಯದಲ್ಲಿ ಇದ್ಕೊಂಡು ಯಾರು ಜ್ಞಾನವನ್ನ ಹೆಚ್ಚು ಮಾಡ್ಕೊಂಡಿರ್ತಾರೋ ಅವರ ಸಂಘವನ್ನ ಮಾಡುವುದೇ ಬುದ್ಧಿಯೋಗ. ನೋಡಿ, ಇವಾಗ ಸರ್ ಹೇಳ್ತಾರೆ, ನಿಮ್ಮ ಧ್ಯಾನದ ಅನುಭವವನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ? ಒಬ್ಬ ಧ್ಯಾನಿಯ ಒಂದು ಧ್ಯಾನದ ಅನುಭವ ಇನ್ನೊಂದು ವ್ಯಕ್ತಿಯ ಜೀವನವನ್ನ ಪರಿವರ್ತನೆ ಮಾಡುತ್ತೆ. ಬಿಟ್ರೆ ಅಲ್ಲಿ ಯಾರೋ ಬಂದು ನಮ್ಮನ್ನ ಉದ್ಧರಿಸ್ತಾರೆ, ಪ್ರಸಾದದಿಂದ ನಾನು ಉದ್ಧಾರ ಆಗ್ತೀನಿ ಅಂತಂದ್ರೆ ನೋ ಮಾಸ್ಟರ್ಸ್, ಏನೂ ಆಗಲ್ಲ. ಯಾರದಾದ್ರೂ ಪಾದವನ್ನ ಮುಟ್ಟಿದ್ರೆ ಅವ್ರ ಪಾದ ಕಂಟಿರುವಂತ ಧೂಳು ನಮ್ ಕೈ ಕಂಟುತ್ತೆ, ಬಿಟ್ರೆ ಆ ಪಾದದಿಂದ ನಾನು ಉದ್ಧಾರ ಆಗ್ತೀನಿ ಅನ್ನೋದು ತಪ್ಪು ಕಲ್ಪನೆ. ಎಲ್ಲ ಕಥೆಗಳಲ್ಲಿ ಅಲ್ಲಿ ಬರುತ್ತೆ, ಕಥೆಯಲ್ಲಿ ಅವ್ರು ಬಂದ್ರು, ಪುಷ್ಪಕ ವಿಮಾನದಿಂದ ಬಂದ್ರು, ಆಕಾಶದಿಂದ ಬಂದ್ರು, ತಥಾಸ್ತು ಅಂತ ಹೇಳಿದ್ರು, ಅವೆಲ್ಲ ಕಾಲ್ಪನಿಕ ಕಥೆಗಳು ಸ್ನೇಹಿತರೆ. ಆದ್ರೆ ವಾಸ್ತವ ಏನು ಅಂತಂದ್ರೆ, ನೀನು ಎಷ್ಟು ನೋಡಿ, ಇವಾಗ ಕಾಮನ್ ಆಗಿ ನಾವು ಕೆಲಸ ಮಾಡ್ತಾ ಹೋದಾಗೇನೆ ಪ್ರತಿ ತಿಂಗಳು ಸಂಬಳ ಅನ್ನೋದು ಬರುತ್ತೆ ಅಲ್ವಾ? ಸುಮ್ನೆ ನಾವು ಮನೇಲಿ ಕೂತ್ರೆ ಸಂಬಳ ಬರುತ್ತಾ? ಇಲ್ಲ ಅಲ್ವಾ? ಹಾಗೇನೆ ನೀನು ಕರ್ಮ ಮಾಡು, ಕರ್ಮ ಮಾಡ್ತಾ ಇರು, ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮವನ್ನ ಮಾಡ್ತಾ ಇರು ಅಂತ ಕೃಷ್ಣ ಹೇಳ್ತಾರೆ. ಪ್ರತಿ ಕ್ಷಣದಲ್ಲಿ ನೀನು ಕರ್ಮವನ್ನ ಮಾಡ್ತಾ ಇರು, ಆ ಕರ್ಮದ ಕಡೆಗೆ ನಿನ್ನ ಗಮನ ಇರಲಿ. ನೀನು ಯಾವ ರೀತಿ ಕರ್ಮ ಮಾಡ್ತಿದ್ಯಾ ಆ ರೀತಿ ಫಲವನ್ನ ನೀನು ಪಡಿತೀಯಾ. ಹಾಗಿದ್ದಾಗ ಇಲ್ಲಿ ಯಾರು ಶತ್ರುಗಳಲ್ಲ, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ನಾವ್ ಹೇಳ್ತೀವಿ, ಅವ್ರ ಕಂಡ್ರೆ ನಮಗ್ ಆಗಲ್ಲ ಬಿಡಿ, ನಮ್ಮನ್ನ ಕಂಡ್ರೆ ಅವ್ರಿಗೆ ಆಗಲ್ಲ, ಅವರು ನಮ್ ಬಗ್ಗೆ ಯಾವಾಗ್ಲೂ ಕೆಟ್ಟದ್ದೇನೆ ಯೋಚನೆ ಮಾಡ್ತಿರ್ತಾರೆ. ನಾವ್ ಈ ತರ ಹೇಳ್ತೀವಿ, ನಿಮ್ಮ ಕರ್ಮದಲ್ಲಿ ಅದಿದೆ, ಹಾಗಾಗಿನೇ ಅವ್ರ ಆ ರೀತಿ ಮಾಡ್ತಾ ಇರೋದು. ಕಾರಣ ಇಲ್ಲ ಯಾವ ಕಾರ್ಯಗಳು ನಡೆಯಲ್ಲ ಸ್ನೇಹಿತರೆ. ಹಾಗಿದ್ದಾಗ ಯಾರಿಗೆ ಯಾರು ಶತ್ರು? ಇಲ್ಲಿ ಬರೀ ಮಿತ್ರತ್ವ ಭಾವ ಮಾತ್ರ ಇದೆ, ಶತ್ರು ಭಾವ ಅನ್ನೋದು ನಮ್ಮ ಒಳಗಡೆ ಇದೆ ಅಂಶ. ಅದು ನಮ್ಮ ಒಳಗಡೆ ಆ ಶತ್ರುತ್ವದ ಅಂಶ ಇದೆ ಅಂತಾನೆ ಹೊರಗಡೆ ಅದು ಕಾಣಿಸ್ತಾ ಇದೆ. ಇವಾಗ ನೋಡಿ, ಕನ್ನಡಿಯಲ್ಲಿ ಪ್ರತಿಬಿಂಬ ನಮ್ಮ ಮುಖ ಹೇಗಿದೆಯೋ ಹಾಗೆ ಕಾಣಿಸುತ್ತೆ ಅಲ್ವಾ? ನಾವು ಕುರೂಪಿ ಆಗಿದ್ರೆ ಕುರೂಪಿನೇ ಕಾಣಿಸುತ್ತೆ. ನಾವು ಸೌಂದರ್ಯ, ನಮ್ಮ ಮುಖದ ಮೇಲೆ ಸೌಂದರ್ಯ ಅಂತಂದ್ರೆ ಅದೇ ಅಲ್ಲಿ ಕಾಣಿಸುತ್ತೆ, ಪ್ರತಿಫಲನ ಆಗುತ್ತೆ. ಹಾಗಿದಾಗ ನಾವು ಇನ್ನೊಬ್ರಲ್ಲಿ ನಮ್ಗೆ ಶತ್ರುತ್ವ ಭಾವ ಕಾಣಿಸ್ತಾ ಇದೆ ಅಂತಂದ್ರೆ ನಮ್ಮ ಒಳಗಡೆ ಆ ಭಾವ ಇದೆ. ಇನ್ನೊಬ್ರಲ್ಲಿ ನಮ್ಗೆ ಪ್ರೇಮ ಭಾವ ಕಾಣಿಸ್ತಾ ಇದೆ ಅಂತಂದ್ರೆ ನಮ್ಮ ಒಳಗಡೆ ಪ್ರೇಮ ಭಾವ ಇದೆ. ಆ ಮೂಲ ನಮ್ಮ ಒಳಗಡೆ ಇದೆ, ಮೂಲ ಅಂಶ ನಮ್ಮ ಒಳಗಡೆ ಇದೆ ಅಂದಾಗ ಅದು ಅಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಾವು ಯಾರನ್ನ ದೂಷಿಸ್ತಾ ಇದ್ದೀವಿ, ಯಾರನ್ನ ಬೈತಾ ಇದ್ದೀವಿ? ಮಮಾತ್ಮ ಸರ್ವಭೂತಾತ್ಮ ಗೊತ್ತಲ್ವಾ? ನಾನು ಎಲ್ಲರಲ್ಲೂ ಇದ್ದೀನಿ ಅಂತಂದಾಗ ಯಾರನ್ನ ನಾನು ಬೈತಾ ಇದ್ದೀನಿ, ಯಾರನ್ನ ದೂಷಿಸ್ತಾ ಇದ್ದೀನಿ? ಮನುಷ್ಯ ಸರ್ವಶಕ್ತ, ಮಾನವನ ಶಕ್ತಿ ಅನಂತ ಸ್ನೇಹಿತರೆ. ನಾನು ಆಗ್ಲೇ ಹೇಳ್ದೆ, ನಮ್ಮ ಮನೆಯನ್ನ ನಾವೇ ಕ್ಲೀನ್ ಆಗಿ ಇಟ್ಕೋಬೇಕು, ಬೇರೆಯವ್ರು ಬಂದು ಯಾರು ಕ್ಲೀನ್ ಆಗಿ ಇಡಕ್ ಆಗಲ್ಲ. ಯಾಕೆಂದ್ರೆ ನಾವು ವಾಸ ಮಾಡ್ತಾ ಇದೀವಿ ಮನೆಯಲ್ಲಿ, ನಾವೇ ವಾಸ ಮಾಡ್ಬೇಕಲ್ವಾ?
ಸುಮ್ನೆ ನಾವು ಬೇರೆಯವ್ರ ಮನೆ ಹೋಗಿ ಕ್ಲೀನ್ ಮಾಡ್ತೀವ? ಅಷ್ಟು ಕಾಳಜಿಯಿಂದ ಕ್ಲೀನ್ ಮಾಡ್ತೀವ ಹೇಳಿ? ಇಲ್ಲ, ಆಗೋದೇ ಇಲ್ಲ. ಇವಾಗ ಒಂದು ಕ್ರಿಕೆಟ್ ಗೇಮ್ ಅನ್ನ ನೀವು ನೋಡ್ತಾ ಇರ್ಬೇಕಾದ್ರೆ ಸುಮ್ನೆ ಎಲ್ಲವನ್ನ ಹಾಗೆ ಅಬ್ಸರ್ವ್ ಮಾಡ್ಬಾರ್ದು. ಅದ್ರೊಳಗಡೆ ಏನು ಮರ್ಮ ಇದೆ, ಆಧ್ಯಾತ್ಮಿಕ ಸತ್ಯಗಳು ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೇಕು. ಅಲ್ಲಿ ಒಬ್ರು ಅಂಪೈರ್ ಅಂತ ಇರ್ತಾರೆ. ಹೀಗೆ ಅಲ್ಲಿ ಬಾಲಿಂಗ್ ನಡೀತಾ ಇರುತ್ತೆ, ಬ್ಯಾಟಿಂಗ್ ನಡೀತಾ ಇರುತ್ತೆ. ಒಬ್ಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಒಬ್ರು ಅಬ್ಸರ್ವ್ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಅಂಪೈರ್ ಅಂತ ಕರಿತೀವಿ ಅಲ್ವಾ? ಅಲ್ಲಿ ಒಂದು ಇಡೀ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಏನ್ ಆಗ್ತಾ ಇರುತ್ತೋ ಅದನ್ನ ಅಬ್ಸರ್ವ್ ಮಾಡಿ ಹೇಳೋದಷ್ಟೇ ಅವ್ರ ಕೆಲಸ. ಓ, ಇದು ನೋ ಬಾಲ್, ಇದು ಬಾಲ್, ಇದು ನೋ ಬಾಲ್ ಆಗಿದೆ, ಇಷ್ಟು ಓವರ್ ಆಯ್ತು, ಇದು 6, ಇದು 4, ಇದು ಔಟ್. ಈ ತರ ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ, ಜಸ್ಟ್ ಅಬ್ಸರ್ವ್, ಅದನ್ನ ಗಮನಿಸ್ತಾ ಇರ್ತಾರೆ. ಹಾಗೇನೆ ದೇವ್ರು ಅಂತ ಅನ್ನೋರು ನೀವು ಆಡುವಂತಹ ಆಟವನ್ನ ಕೇವಲ ಗಮನಿಸ್ತಾ ಇರ್ತಾರೆ ಸ್ನೇಹಿತರೆ. ಬಿಟ್ರೆ ನೀನ್ ಈ ತರ ಆಡು, ನೀನ್ ಈ ತರ ಆಡು, ಹೀಗ ಆಡಿದ್ರೆ ನಿನ್ ಫಲ ಸಿಗುತ್ತೆ ಅವ್ರು ಹೇಳಲ್ಲ. ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಇವಾಗ ಏನೋ ಒಂದ್ ಮಾತು ಅಂದಿರ್ತೀವಿ, ಅದು ಮುಂದಿನ 2 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ಬಂದಿರುತ್ತೆ. ಅವಾಗ ಅಯ್ಯೋ ನನ್ ಸ್ಥಿತಿ ಹೀಗಾಯ್ತು ಅಂತೀವಿ. ನೋ ಮಾಸ್ಟರ್ಸ್, ಏನು ಬಾಯಿಂದ ಬರುತ್ತೋ ಅದು ಕಾರ್ಯರೂಪಕ್ಕೆ ಬರುತ್ತೆ, ನೆನಪಿರ್ಲಿ. ಅದಕ್ಕೇನೆ ತಸ್ಮಾತ್ ಜಾಗೃತ, ಪತ್ರಿ ಸರ್ ಅದಕ್ಕೆ ಹೇಳ್ತಾ ಇದ್ರು, ಮಾತಿನ ಮೇಲೆ ಸಂಪೂರ್ಣವಾದ ಗಮನ ಇರ್ಲಿ. ಎವ್ರಿ ಸೆಕೆಂಡ್ ಮಾಸ್ಟರ್ಸ್, ಪ್ರತಿ ಒಂದು ಸಮಯಕ್ಕೆ ಎಷ್ಟು ನಾವು ಬೆಲೆಯನ್ನ ಕೊಡ್ತೀವಿ. ಸಮಯ ತುಂಬಾನೇ ಅಮೂಲ್ಯ. ನೋಡಿ, ಗಡಿಯಾರದ ಮುಳ್ಳು ಹಾಗೆ ಮುಂದೆನೆ ಹೋಗ್ತಾ ಇರುತ್ತೆ, ಅದು ರಿವರ್ಸ್ ಯಾವಾಗ್ಲೂ ಬಂದಿದ್ಯಾ, ನಿಂತು ಹೋಗಿರೋದಿದ್ಯಾ? ಇಲ್ಲ ಅಲ್ವಾ? ಸಮಯಕ್ಕೆ ಯಾರು ಬೆಲೆಯನ್ನು ಕೊಟ್ಟು ಸಮಯವನ್ನ ಸರಿಯಾಗಿ ಯಾರು ಸದ್ವಿನಿಯೋಗ ಮಾಡ್ತಾರೋ ಅವರೇ ಪರಮಾತ್ಮರು, ಅವರೇ ಸಿದ್ಧರು ಅಂತ ಹೇಳ್ತಾರೆ ಸರ್. ಅವರೇ ಪರಮ ಚೈತನ್ಯ. ನೋಡಿ, ನಾವು ಯಾಕೆ ಸಮಯಕ್ಕೆ ಬೆಲೆ ಕೊಡ್ಬೇಕಾಗಿದೆ ಅಂದ್ರೆ, ನಾವಿರುವ ಪ್ರಾಂತ್ಯದಿಂದ ಒಂದು ಬೇರೆ ಸ್ಥಳಕ್ಕೆ ಹೋಗಿರ್ತೀವಿ ಅನ್ಕೊಳ್ಳಿ. ಹೋಗೋ ಕಾಲಕ್ಕೆ ಅಲ್ಲಿ ಎಲ್ಲೋ ಒಂದ್ ಕಡೆಗೆ ಊಟಕ್ಕೆ ನಿಲ್ಸಿದ್ದಾರೆ ಅನ್ಕೊಳ್ಳಿ. ಅವಾಗ ಅವ್ರು ಹೇಳ್ತಾರೆ 20 ನಿಮಿಷ ಇದೆ, ಅಷ್ಟರಲ್ಲೇ ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಗಡಿಬಿಡಿ ಇರುತ್ತೆ. ಹೋಗ್ತೀವಿ, ಎಲ್ಲ ಊಟ ಮಾಡ್ತೀವಿ, ಎಷ್ಟು ಟೈಮ್ ಆಗಿದೆ, ಟೈಮ್ ಕಡೆಗೆ ನೋಡ್ತಾ ಇರ್ತೀವಿ. ಯಾಕಂದ್ರೆ ಬಸ್ ಹೊರಟೋದ್ರೆ ನೋಡಿ ಎಷ್ಟು ಅವೇರ್ನೆಸ್ ಇರುತ್ತೆ ಅಲ್ವಾ? ಅದೇ ತರಹ ಈ ನಮ್ಮ ಜೀವನ ಅನ್ನೋದು ಕೂಡ ಒಂದು ಪ್ರಯಾಣ ಸ್ನೇಹಿತರೆ. ಗೊತ್ತಿಲ್ಲ, ಸಾವು ಅನ್ನೋದು ಹುಟ್ಟಿನ ಜೊತೆಗೇನೆ ಬಂದಿದೆ. ಅದು ಯಾವಾಗ ಬರುತ್ತೋ ಆ ಸಮಯ ಗೊತ್ತಿಲ್ಲ. ಹಾಗಾಗಿ ಸಮಯದ ಕಡೆಗೆ ಜಾಸ್ತಿ ಗಮನ ಮಾಡ್ಬೇಕು. ನಿರಂತರ ಸ್ವಾಧ್ಯಾಯ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು. ಸಜ್ಜನ ಸಾಂಗತ್ಯದಿಂದ ಎಷ್ಟು ಜ್ಞಾನ ಬರುತ್ತೆ ಸ್ನೇಹಿತರೆ. ಸ್ವಾಧ್ಯಾಯದಿಂದ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಗೊಂದಲಗಳ ನಿವಾರಣೆ ಆಗುತ್ತೆ. ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಸೆಲ್ಫ್ ಚೆಕಿಂಗ್ ನಡೆಯುತ್ತೆ. ಅಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬಹುದು ಆ ಒಂದು ಸ್ವಾಧ್ಯಾಯ ಯೋಗದಲ್ಲಿ, ಸ್ವಾಧ್ಯಾಯ ಮಾಡ್ತಾ. ಹಾಗಾದ್ರೆ ನಮಗ್ ನಾವೇ ಮಿತ್ರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸರಿಯಾದ ರೀತಿಯ ಒಂದು ವ್ಯಕ್ತಿಗತ ಒಂದು ಜೀವನ ನಮ್ದು ಇರ್ಬೇಕು. ನಾವೆಲ್ಲ ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ಈ ಸಮಯದಲ್ಲಿ ಹೀಗಿರ್ಬೇಕು, ಈ ಸಮಯದಲ್ಲಿ ಹೀಗಿರ್ಬೇಕು. ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಮ್ಮ ವೇಳಾಪಟ್ಟಿ ಈ ತರ ಇರ್ಬೇಕು, ಟೈಮ್ ಟೇಬಲ್. ಇದೇ ಸಮಯಕ್ಕೆ ಜ್ಯೂಸ್ ತಗೋಬೇಕು, ಇದೇ ಸಮಯಕ್ಕೆ, ಹೀಗೆ ಎಲ್ಲರ ಕಡೆಗೆ ಗಮನ ಕೊಡ್ತೀವಿ. ಆದ್ರೆ ಒಳಗಡೆ ಇರೋ ಚೈತನ್ಯ ವೃದ್ಧಿ ಆಗಕ್ಕೆ ಏನ್ ಗಮನ ಕೊಡ್ತಾ ಇದ್ದೀವಿ? ಉದ್ಧರೇದ ಆತ್ಮಾನ ಸಾಧನೆ. ಅದರ ಅವಸಾನನೂ ನಿನ್ನ ಕೈಯಲ್ಲಿದೆ, ಉದ್ಧಾರನೂ ನಿನ್ನ ಕೈಯಲ್ಲಿದೆ. ಇಷ್ಟಕ್ಕೂ ಆತ್ಮನಿಗೆ ಏನ್ ಬೇಕು ನೋಡಿ? ದೇಹಕ್ಕೆ ನೀವ್ ಏನು ಕೊಟ್ರು ಕೂಡ ತೃಪ್ತಿ ಆಗಲ್ಲ. ಒಂದ್ ಒಳ್ಳೆ ರೇಷ್ಮೆ ಸೀರೆ ತಗೊಂಡಿದೀವಿ ಅನ್ಕೊಳ್ಳಿ, 5,000 ಕೊಟ್ಟು. ಪಕ್ಕದ ಮನೆಯವರು 10,000 ಕೊಟ್ಟು ಸೀರೆ ತಗೊಂಡ್ಬಂದ್ರೆ ನಾವು 5,000 ಬೆಲೆ ಕೊಟ್ಟು ತಂದಿರುವಂತ ಸೀರೆ ನಮ್ಮ ದೃಷ್ಟಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ, ಅದ್ರ ಕಡೆಗೆ ಗಮನ ಹೋಗುತ್ತೆ. ಇದು ದೇಹ ಭಾವ. ಆತ್ಮನ ಸ್ಥಿತಿಯನ್ನು ನೋಡಿ, ಯಾರಾದ್ರೂ ಒಬ್ಬರದು ಧ್ಯಾನದ ಅನುಭವ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ನಾವಲ್ಲಿ ದುಡ್ಡು ಕೊಟ್ಟಿದೀವಾ? ಇಲ್ಲ. ಏನ್ ಕೊಟ್ಟಿದೀವಿ? ಸಹನೆ, ಶ್ರದ್ಧೆ, ನಮ್ಮ ಸಮಯ ಕೊಟ್ಟಿದೀವಿ. ಯಾವ್ದಾದ್ರು ಒಂದು ಒಳ್ಳೆಯ ಬುಕ್ ಅನ್ನ ಓದಿದಾಗ ಎಷ್ಟು ಆನಂದ ಮನಸ್ಸಿಗೆ. ಯಾರಿಗಾದ್ರೂ ಧ್ಯಾನವನ್ನ ಹೇಳ್ಕೊಟ್ಟಾಗ ಎಷ್ಟು ಆನಂದ ನೋಡಿ. ಆ ತೃಪ್ತಿ ಹೇಗಿರುತ್ತೆ? ಸಾಕು, ನಿನ್ ಜೀವನದಲ್ಲಿ ನೀನು ಬೇಡ ಅನ್ನೋ ತರ ಇರುತ್ತೆ. ಆಗಿದೆ ಅಲ್ವಾ? ನಾವು ಧ್ಯಾನವನ್ನ ಕಲಿತ ಮೊದಲ ದಿನವೇ ಆ ಒಂದು ತೃಪ್ತ ಭಾವನೆ ಅನ್ನೋದು ಬಂದಿದೆ. ಒಂದು ಪಿರಮಿಡ್ ನಿರ್ಮಾಣ ಮಾಡಿ ಅದನ್ನ ಲೋಕಾರ್ಪಣೆ ಮಾಡಿದಾಗ ಎಷ್ಟು ಆನಂದ.
ಅಲ್ವಾ? ಸೊ ಮಾಸ್ಟರ್, ನಾವು ಪ್ರತಿ ಒಂದು ಕ್ಷಣ, ಪ್ರತಿ ಒಂದು ನಿಮಿಷ ಅತಿ ಅಮೂಲ್ಯ, ಅತ್ಯಂತ ಅಮೂಲ್ಯ ಅನ್ನೋ ಭಾವ ನಮ್ಮಲ್ಲಿತ್ತು ಅಂತಂದ್ರೆ ನಾವು ಒಂದ್ ಸ್ಟೆಪ್ ಮೇಲ್ ಹೋಗ್ಬೇಕು. ಹೇಳ್ತಾರೆ, ಇವಾಗ ನಾವು ಒಂದು ಊರಿಂದ ಒಂದ್ ಊರಿಗೆ ಹೋಗಿ ಬಂದಾಗ ಮನೇಲಿ ಕೇಳ್ತಿರ್ತಾರಲ್ಲ, ಈ ಏನಾಯ್ತು, ನೀವ್ ಊರ್ಗ್ ಹೋಗಿದ್ರಿ, ಏನಾಯ್ತು, ಪ್ರೋಗ್ರಾಮ್ ಹೇಗಿತ್ತು, ಚೆನ್ನಾಗಿತ್ತ? ಇವಾಗ ಮೊನ್ನೆ ಬುದ್ಧ ಪೂರ್ಣಿಮೆ ಆಯ್ತು. ನಾವು ಬುದ್ಧ ಪೂರ್ಣಿಮೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದಾಗ ಮನೇಲಿರೋರು ಕೇಳ್ತಾರಲ್ವಾ, ಪ್ರೋಗ್ರಾಮ್ ಹೇಗಾಯ್ತು, ಎಷ್ಟು ಜನ ಬಂದಿದ್ರು, ಏನೆಲ್ಲ ನಡೀತು, ಇಂಥ ಸತ್ಸಂಗ ನಡೀತು ಅಂತ ಕೇಳ್ತಾರಲ್ವಾ. ಹಾಗೇನೆ ನಾವು ಈ ಭೂಮಂಡಲದ ಪ್ರಯಾಣದಲ್ಲಿ ಇದ್ದೀವಿ. ಈ ಪ್ರಯಾಣ ಮುಗಿಸ್ಕೊಂಡು ನಾವೆಲ್ಲಿ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು. ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅಲ್ಲಿಗೆ ಹೋದಾಗ ಕೇಳ್ತಾರೆ, ಏನ್ ಮಾಡ್ದೆ ನೀನು ಭೂಮಂಡಲದ ಮೇಲೆ ಹೋಗಿದ್ದೆ, ಏನ್ ಮಾಡ್ದೆ ಅಂತ ಕೇಳ್ತಾರೆ. ನಾವೇನೋ ಇಲ್ಲ, ಒಂದು ಮನೆ ತಗೊಂಡೆ, ಒಂದು ಸೈಟ್ ತಗೊಂಡೆ, ಒಂದು 4 ಕಾರ್ ಇತ್ತು, ಅದಿತ್ತು ಇದಿತ್ತು ಅಂತ ಹೇಳಿದ್ರೆ, ನೀನ್ ಇಷ್ಟನ್ನೇ ಮಾಡ್ ಬಂದಿದೀಯಾ? ನೀನು ಧ್ಯಾನ ಸ್ವಾಧ್ಯಾಯವನ್ನ ಮಾಡಿಲ್ವಾ? ಆತ್ಮಜ್ಞಾನವನ್ನ ಪಡ್ಕೊಂಡಿಲ್ವಾ ಅಂತ ಕೇಳ್ತಾರೆ. ಮಾಸ್ಟರ್ಸ್, ನಾವು ಭೂಮಂಡಲಕ್ಕೆ ಬರುವುದೇ ಆತ್ಮಜ್ಞಾನಿಗಳಾಗೋದಕ್ಕೆ, ಆತ್ಮದಲ್ಲಿ ಶಕ್ತಿಯನ್ನ, ಚೈತನ್ಯವನ್ನ ತುಂಬಿಕೊಳ್ಳೋದಕ್ಕೆ, ಪರಿಪೂರ್ಣ ಸ್ಥಿತಿಯನ್ನ ಹೊಂದೋದಕ್ಕೆ. ನೋಡಿ, ನಾವು ಯಾವುದೇ ಕೆಲಸ ಮಾಡ್ತೀವಿ, ಜ್ಞಾನಕ್ಕೂ ಬರೋದಕ್ಕೂ ಮುಂಚೆ ನಮ್ಮ ಸ್ಥಿತಿ ಏನಿತ್ತು? ಎಲ್ಲವನ್ನ ಹೊಂದ್ತಾ ಇದೀವಿ, ಎಲ್ಲ ಹೊಂದ್ತಾ ಇದೀವಿ, ಆದ್ರೂ ತೃಪ್ತಿ ಇಲ್ಲ, ಏನೋ ಒಂದಿದೆ ಅಂತ ಅನ್ಸ್ತಾ ಇತ್ತು. ಯಾವಾಗ ಧ್ಯಾನ ಸಿಕ್ತೋ ಆ ಒಂದು ಖಾಲಿತನ ಅನ್ನೋದು ಫುಲ್ಫಿಲ್ ಆಯ್ತದು. ಓಕೆ, ನನ್ ಜೀವನಕ್ಕೆ ಇದು ಬೇಕಾಗಿತ್ತು ಅಂತ ಅನಿಸ್ತಲ್ವ? ಅದಕ್ಕೇನೆ ಇದೇ ಮುಖ್ಯ ಕಾರಣ. ಇಂಟೆನ್ಷನ್ ಏನು? ನಾವು ಭೂಮಂಡಲಕ್ಕೆ ಬಂದಿರ್ತಕ್ಕಂತಹ ಮುಖ್ಯ ಉದ್ದೇಶ ಏನಂದ್ರೆ, ನಾನೊಂದು ಪೂರ್ಣ ಚೈತನ್ಯ ಆಗ್ಬೇಕು, ಇನ್ನೂ ಹೆಚ್ಚು ತಿಳ್ಕೋಬೇಕು, ಮತ್ತೆ ಸರ್ವಿಸ್, ಸೇವೆ ಮಾಡ್ಬೇಕು, ನನಗೆ ತಿಳಿದಿರೋದನ್ನ ಹಂಚೋದಕ್ಕೆ ನಾನು ಬಂದಿದ್ದೀನಿ. ಇದು ಸತ್ಯ ಸ್ನೇಹಿತರೆ, ಇದು ಸತ್ಯ. ಹಾಗಾಗಿ ನಾವು ಯಾವುದೋ ಒಂದು ಭ್ರಮೆಯಲ್ಲಿ ಇರಬಾರ್ದು. ಈಗ ಮರುಭೂಮಿಯಲ್ಲಿ ನೀರಂತ ಕಾಣಿಸುತ್ತೆ, ನೀರಿದೆ ಅಂತ ಹೋದ್ರೆ ಅಲ್ಲಿ ನೀರ್ ಇರೋದಿಲ್ಲ. ಅದಕ್ ನಾವೇನಂತೀವಿ? ಮರೀಚಿಕೆ ಅಂತೀವಿ. ಅಲ್ಲಿ ನೀರ್ ಇರೋದಿಲ್ಲ. ಹಾಗೇನೆ ಬರ್ತಾರೆ, ಒಬ್ರು ಯಾರೋ ಬರ್ತಾರೆ, ನಮ್ಮನ್ನ ಉದ್ಧರಿಸ್ತಾರೆ ಅಂತ ನಾವು ಧ್ಯಾನ ಮಾಡ್ರಿ, ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇಲ್ಲದೆ ಕೂರ್ವಿ ಅಂತಂದ್ರೆ ನಾವು ಕೆಟ್ವಿ. ನಮ್ಮ ಶತ್ರುಗಳು ನಾವೇ, ನಮ್ಮ ಮಿತ್ರರು ನಾವೇ. ಶತ್ರು ಏನ್ ಮಾಡ್ತಾನೆ? ಎಲ್ಲ ಬರೀ ಅದು ಬೇಡ, ಇದು ಬೇಡ, ನಾನು ಅದನ್ನ ಕೊಡಲ್ಲ, ನಾನು ಊಟ ಕೊಡಲ್ಲ, ಇವ್ರಿಗೆ ಸರಿಯಾದ ರೀತಿ ಊಟ ಕೊಡಲ್ಲ, ನನಗೆ ಇಷ್ಟ ಬಂದದನ್ನೇ ನಾನು ಸೇವಿಸ್ತೀನಿ, ಮಾಂಸಾಹಾರ ಸೇವಿಸ್ತೀನಿ ಅಂದ್ರೆ ಅದು ಶತ್ರುತ್ವ. ನೀನೇ ಶತ್ರು. ಬೇಡದೇ ಇರೋದನ್ನೆಲ್ಲ ಕೇಳಿಸ್ಕೊತೀನಿ ಅಂದ್ರೆ ಅದು ನೀನೇ ಶತ್ರು. ಏನಾಗುತ್ತೆ ಒಳಗಡೆ? ಕೆಟ್ಟ ಶಬ್ದಗಳನ್ನ ಕೇಳಿಸ್ಕೊಂಡಾಗ ಏನಾಗುತ್ತೆ? ಒಳಗಡೆ ಹಿಂಸೆ ಆಗುತ್ತೆ ಅಲ್ವಾ? ಶತ್ರು ನಮ್ಮ ಭಾವ ಏನೋ ಹಿಂಸೆ ಕೊಡೋದೆ ಯಾವಾಗ್ಲೂ. ಹಾಗಿದ್ದಾಗ ಹೊರಗಿನ ಶತ್ರುಗಳು ಯಾರು ಇಲ್ಲ ಸ್ನೇಹಿತರೆ. ಅರ್ಜುನನಿಗೆ ಹಾಗೆ ಆಯ್ತು, ಯಾರು ಸುತ್ತಮುತ್ತ ಯಾರು ಇಲ್ಲ, ಆದ್ರೂ ಅವನು ಹಿಂಸೆ ಆಗ್ತಾ ಇದೆ. ಆಗ ಹೇಳಿದ್ದು ಕೃಷ್ಣ, ಇವಾಗ ಅರ್ಥ ಆಯ್ತು ನಿನ್ಗೆ, ಯಾರು ಶತ್ರು? ನಿನ್ನ ಶತ್ರು ನೀನೇ. ಯಾಕೆ? ನೀನು ಜ್ಞಾನ ಕೊಟ್ಟಿಲ್ಲ, ಅಜ್ಞಾನನೇ ತುಂಬಿಕೊಂಡಿದ್ಯಾ ಜಾಸ್ತಿ. ನೋಡಿ ಸ್ನೇಹಿತರು, ಯಾವ್ದಾದ್ರು ಒಂದು ಒಳ್ಳೆ ವಿಷಯ ಇತ್ತಪ್ಪ ಅಂದ್ರೆ ಅದನ್ನ ಫ್ರೆಂಡ್ಗೆ, ಇನ್ನೊಬ್ಬ ಫ್ರೆಂಡ್ಗೆ ಅದನ್ನ ಶೇರ್ ಮಾಡ್ತಾರೆ. ಈ ತರ ಒಳ್ಳೇದಿದ್ಯಪ್ಪ, ಹೋಗೋಣ, ಕಲ್ತ್ಕೊಡೋಣ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮಿತ್ರ ನೀವೇ ಸ್ನೇಹಿತರೆ. ಯಾವಾಗ್ಲೂ ನಮ್ಗೆ ಒಳ್ಳೇದನ್ನ ಕೊಟ್ಕೊಳ್ತಾ ಇರ್ಬೇಕು, ಗಿಫ್ಟ್ ಅನ್ನ ಕೊಡ್ತಾ ಇರ್ಬೇಕು. ಉದ್ಧಾರ ಇದಾತ್ಮನ ಆತ್ಮಾನಂ. ಹೇಗೆ ಉದ್ಧಾರ ಆಗುತ್ತೆ? 1-2 ದಿವಸದಲ್ಲಿ ಆಗುತ್ತಾ? ಇಲ್ಲ, ಸಮಯ ಬೇಕಲ್ವಾ? ಸಮಯ ಇರೋದೇ ಸಾಧನೆಗಾಗಿ ಸ್ನೇಹಿತರೆ, ಸಮಯ ಇರೋದೇ ಸಾಧನೆಗಾಗಿ. ನಾವೆಲ್ರು ಎಷ್ಟು ಜನ್ಮ ತಗೋತೀವಿ? ಪ್ರತಿಯೊಬ್ರು 400 ಜನ್ಮ ತಗೋತೀವಿ. ಇಲ್ಲ ಅಂತಂದ್ರು ಮಿನಿಮಮ್ 400 ಜನ್ಮ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಮಿನಿಮಮ್ 400 ಜನ್ಮ. ಪ್ರತಿ ಸಾರಿ ಬಂದಾಗ್ಲೂ ತಿರುಪತಿ ವೆಂಕಟೇಶ್ವರ ಸ್ವಾಮಿನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡ್ರೆ ಎಷ್ಟು ಸರಿ ಇದೆ. ಹಾಗಂತ ದೈವತ್ವವನ್ನ ನಿರ್ಲಕ್ಷ್ಯ ಮಾಡೋದು ಅಂತಲ್ಲ. ದೇವರಿಗೆ ನಾವು ಗೌರವ ಭಾವನ ಸಲ್ಲಿಸ್ಬೇಕು. ಆ ದೇವರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಗಮನ ಬೇಕು. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಷ್ಟು ಶಕ್ತಿಯನ್ನ ಹೇಗೆ ಪಡ್ಕೊಂಡ್ರು? 7 ಬೆಟ್ಟದ ಮೇಲೆ ಅವ್ರು ಇದ್ದಾರೆ. ಏನು 7 ಬೆಟ್ಟ ಅಂದ್ರೆ ಏನು? ಇದರ ಅರ್ಥ ತಿಳ್ಕೊಬೇಕು. 7 ಬೆಟ್ಟ ಅಂದ್ರೆ 7 ಶರೀರವನ್ನ ದಾಟಿ ಹೋದಾಗ್ಲೇ ಆ ತಿರುಪತಿ ವೆಂಕಟೇಶ್ವರ ಸ್ವಾಮಿ
ಅಷ್ಟು ಎತ್ತರದಲ್ಲಿ ಇರೋದು. ನಾವು ಸಹ ಹಾಗೆ ಶ್ವಾಸವನ್ನ ಗಮನಿಸ್ತಾ ಹೋದ ಹಾಗೆ 7 ಶರೀರಗಳ ಆಚೆಗೆ ಹೋದ ಹಾಗೆ ಇನ್ನೇನು ಬೆಳಕೆ ಇದೆ ಅಲ್ಲಿ. ತಿರುಮಲ ಅನ್ನೋದು ಹೊರಗಡೆ ಇದೆ, ಬಾಹ್ಯದಲ್ಲೂ ಇದೆ, ನಮ್ಮ ಒಳಗಡೆನೂ ಇದೆ. ಹಾಗಾಗಿ ಮಾಸ್ಟರ್ಸ್, ದೇವರಿಗೆ ಗೌರವ ಭಾವನ ಅರ್ಪಿಸೋಣ, ಆದ್ರೆ ನೀನೇ ನನ್ನ ಉದ್ಧರಿಸ್ತೀಯಾ ಅನ್ನುವಂತಹ ಭಾವ ಬೇಡ. ಅನುಗ್ರಹ ಇರುತ್ತೆ, ಓಕೆ ಧ್ಯಾನ ಸಾಧನೆ ಮಾಡು, ನಾನು ಇದನ್ನೇ ಮಾಡಿದ್ದು ಅಂತ ದೇವ್ರು ಹೇಳುತ್ತೆ. ಆದ್ರೆ ನಾವು ಅವರ ತರಹ ಆಗೋದನ್ನ ಬಿಟ್ಟು ಅವರೇ ಉದ್ಧರಿಸ್ತಾರೆ ಅಂತ ಕೂತ್ಕೋತೀವಿ. ಎಷ್ಟು ನೋಡಿ ಪತ್ರಿ ಸರ್ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಕರುಣೆ ಇದೆ, ಎಷ್ಟು ಒಂದು ಮಮತೆ ಇದೆ ಅಂತಂದ್ರೆ, ಅಯ್ಯೋ ದೇವ್ರೇ ನೀನು ದೇವ್ರೇ ಬಂದಿದೀಯ ಭೂಮಿಗೆ, ದೇವ್ರಾಗು, ಯು ಆರ್ ಎ ಗಾಡ್, ನೀನು ದೇವರು, ತುಮ್ ಹಿ ಭಗವಾನ್ ಹೋ, ಕ್ಯೂ ರೋ ರಹೆ, ಯಾಕೆ ಅಳ್ತಿದೀಯಾ, ಯಾಕೆ ಕಷ್ಟ ಬಂತು ಅಂತ ನೀನು ಕೈ ಚೆಲ್ಲಿ ಕೂರ್ತೀಯಾ? ನೋಡಿ ನಮ್ಗೆ ಹೇಗೆ ಅಂತಂದ್ರೆ, ಭಗವದ್ಗೀತೆ ಒಂದು ಎಲ್ರು ಇದನ್ನ ಚೆನ್ನಾಗಿ ಓದ್ಬೇಕು. ಭಗವದ್ಗೀತೆ ಬುಕ್ ನ ಕಡ್ಡಾಯವಾಗಿ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಓದಲೇಬೇಕು. ಇದನ್ನ ಪತ್ರಿಕೆ ಸರ್ ಹೇಳಿದ್ದಾರೆ. ಸರ್ ಹೇಳ್ತಾರೆ, ನಾನು ಎಲ್ಲೇ ಹೋದ್ರು ನನ್ನ ಬ್ಯಾಗ್ ಅಲ್ಲಿ ಭಗವದ್ಗೀತೆ ಅನ್ನೋದು ಇರುತ್ತೆ. ಯಾಕೆ? ಅದು ಒಂದಿದ್ರೆ ಸಾಕು. ಅದರ ಪ್ರತಿ ಒಂದು ಶ್ಲೋಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಾವು ಅಜ್ಞಾನದಲ್ಲಿ ಇರಲ್ಲ, ಯಾವುದೇ ಗೊಂದಲದಲ್ಲಿ ಇರಲ್ಲ, ಸುಜ್ಞಾನದ ಕಡೆಗೆ ಹೋಗ್ತೀವಿ. ಯಾವುದೇ ಲೋಕಕ್ಕೆ ಹೋಗಿ ಸ್ನೇಹಿತರೆ, ಇದೊಂದೇ ಭೂಲೋಕ ಅಂತಲ್ಲ, ಯಾವುದೇ ಲೋಕದಲ್ಲಿ ಹೋದ್ರು ಕೂಡ ಏನ್ ಚರ್ಚೆ ಇರುತ್ತೆ ಅಂದ್ರೆ, ನೀನು ಎಷ್ಟು ಜ್ಞಾನ ಪಡ್ಕೊಂಡಿದೀಯಾ, ನಿನ್ನ ಆತ್ಮದಲ್ಲಿ ಎಷ್ಟು ಬೆಳಕು ತುಂಬಿಕೊಂಡಿದ್ಯಾ ಅನ್ನೋದೇ ಚರ್ಚೆ ಆಗುತ್ತೆ. ಬಿಟ್ರೆ ನೀನು ಎಷ್ಟು ಸಂಪತ್ತನ್ನ ಗಳಿಸಿದೀಯಾ, ನಿನ್ನ ಫ್ರೆಂಡ್ ಸರ್ಕಲ್ ಎಷ್ಟಿದೆ, ಇದು ಯಾವುದನ್ನು ಕೇಳಲ್ಲ. ಹಾಗಾಗಿ ನಮ್ಮ ಗಮನ ಯಾವುದ್ರ ಕಡೆ ಇರ್ಬೇಕು ಅಂತಂದ್ರೆ, ಫಲದ ಕಡೆಗೆ ಅಪೇಕ್ಷೆ ಬೇಡ. ಏನಾಗುತ್ತೆ, ಯಾಕಂದ್ರೆ ಮನುಷ್ಯನ ಸಹಜ ಸ್ವಭಾವ ಏನಂದ್ರೆ, ಎಷ್ಟು ಬಂಡವಾಳ ಹಾಕ್ತಾ ಇದೀನಿ, ನನಗೆ ಎಷ್ಟು ಲಾಭ ಬರುತ್ತೆ ಅನ್ನೋದ್ರ ಕಡೆಗೆ ಗಮನ ಇರುತ್ತೆ. ಆದ್ರೆ ಈ ಒಂದು ಕರ್ಮವನ್ನ ಮಾಡುವ ಕಾಲಕ್ಕೆ ಫಲವನ್ನ ಅಪೇಕ್ಷಿಸಬೇಡ. ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮವನ್ನ ಮಾಡ್ತಾ ಇರೋ. ಪಿರಮಿಡ್ಗಳನ್ನ ನಿರ್ಮಾಣ ಮಾಡೋಣ, ಸಸ್ಯಾಹಾರ ರ್ಯಾಲಿಗಳನ್ನ ಮಾಡೋಣ, ಯಾರಿಗೆ ಇನ್ನೂ ಗೊತ್ತಿಲ್ವೋ ಅವರೆಲ್ರಿಗೂ ಧ್ಯಾನವನ್ನ ಹಂಚೋಣ. ಅಫ್ಕೋರ್ಸ್ ಪ್ರಾಪಂಚಿಕ ಜೀವನದಲ್ಲಿ ನಾವೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾನೆ ಇದೆಲ್ಲವನ್ನ ಮಾಡ್ತಾ ಹೋದ್ರೆ ನಮ್ಮ ಆತ್ಮದಲ್ಲಿ ಚೈತನ್ಯ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ, ಆ ಬೆಳಕು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಿಮ್ ಎಲ್ರಿಗೂ ಅನುಭವಕ್ಕೆ ಬಂದಿರ್ಬೋದು, ಯಾರಿಗಾದ್ರೂ ಒಬ್ರಿಗೆ ಧ್ಯಾನ ಹೇಳ್ಕೊಟ್ಟಾಗ ಏನೋ ಒಂದು ಅನಿರ್ವಚನೀಯ ಆನಂದ ಆಗುತ್ತೆ. ಅದಕ್ಕೆ ಶಬ್ದನೇ ಇಲ್ಲ, ಅದನ್ನ ವರ್ಣಿಸೋದಕ್ಕೆ ಶಬ್ದನೇ ಇಲ್ಲ, ಅಂತಹ ಆನಂದ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಆತ್ಮದಲ್ಲಿ ಬೆಳಕು ವೃದ್ಧಿ ಆಗ್ತಾ ಇದೆ, ಜ್ಞಾನ ಬರ್ತಾ ಇದೆ. ಅರುಣಿ ಉದ್ದಾಲಕ ಮತ್ತೆ ಶ್ವೇತಕೇತು ಅವ್ರ ನಡುವೆ ಒಂದಷ್ಟು ಸಂಭಾಷಣೆ ನಡೀತು. ಶ್ವೇತಕೇತು ಹೇಳ್ತಾನೆ, ನಾನು ವೇದನ್ನ ಅಧ್ಯಯನ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಜನಕ ಮಹಾರಾಜನನ್ನ ಸೋಲ್ಸೇ ಬಿಡ್ತೀನಿ, ಒಂದ್ ಕೈ ನೋಡ್ಬಿಡ್ತೀನಿ ಅಂತ ಹೇಳ್ದ. ಆಗ ಉದ್ದಾಲಕ, ಅರುಣಿ ಉದ್ದಾಲಕ ತಂದೆ ಹೇಳ್ತಾರೆ, ನೀನು ಸತ್ಯವನ್ನ ತಿಳ್ಕೊಂಡಿಲ್ಲ ಶ್ವೇತಕೇತು, ನೀನು ಸತ್ಯವನ್ನ ತಿಳ್ಕೊಂಡಿಲ್ಲ. ಯಾವುದು ಸತ್ಯ ಅಂತ ನೀನ್ ಹುಡ್ಕಾಡ್ತಾ ಹೋಗ್ತಿದೀಯೋ ಆ ಸತ್ಯವೇ ನೀನು, ಅದನ್ನ ಒಂದು ತಿಳ್ಕೊ. ಹಲವಾರು ದೃಷ್ಟಾಂತಗಳ ಮುಖಾಂತರ ಅವ್ರಿಗೆ ಹೇಳ್ತಾ ಹೋಗ್ತಾರೆ, ಶ್ವೇತಕೇತುವಿನಿಗೆ ಹೇಳ್ತಾರೆ, ನೀನ್ ಯಾರು ಮೊದಲು ತಿಳ್ಕೊ. ಅದನ್ನ ಒಂದು ತಂಬಿಗೆ ನೀರಲ್ಲಿ ಉಪ್ಪನ್ನ ಹಾಕಿ ನೋಡು, ಸ್ವಲ್ಪ ಇದನ್ನ ರುಚಿ ನೋಡ್ತಾ ಹೋಗು ಅಂತ ಹೇಳ್ತಾರೆ. ಆ ಒಂದು ತಂಬಿಗೆ ನೀರನ್ನ ಸ್ವಲ್ಪ ಕುಡಿತಾರೆ, ಸ್ವಲ್ಪ ಮತ್ತೆ ಬಾಗಿಸಿ, ಮತ್ತೆ ಮದ್ಯದ ನೀರನ್ನ ಕುಡಿತಾರೆ, ಮತ್ತೆ ಬಾಗಿಸಿ ಆ ತಂಬಿಗೆ ತಳದಲ್ಲಿ ಇರ್ತಕ್ಕಂಥ ನೀರನ್ನ ಸೇವನೆ ಮಾಡ್ತಾನೆ ಶ್ವೇತಕೇತು. ಆ ಒಂದು ತಂಬಿಗೆ ನೀರಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಹನಿಯಲ್ಲಿ ಉಪ್ಪು ಬೆರೆತು ಹೋಗಿದೆ. ಆಗ ಅರುಣಿ ಉದ್ದಾಲಕ ಕೇಳ್ತಾನೆ ಮಗನಿಗೆ, ಶ್ವೇತಕೇತುವಿನಿಗೆ ಕೇಳ್ತಾನೆ, ಈ ಶ್ವೇತಕೇತು, ಇದ್ರಲ್ಲಿ ನಿಮ್ಗೆ ಉಪ್ಪು ಕಾಣಿಸ್ತಾ ಇದೆಯಾ, ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಇಲ್ಲ ತಂದೆ, ನನಗೆ ಕಣ್ಣ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಉಪ್ಪು ನೀರಿದೆ ಅಂತ ಹೇಗೆ ಹೇಳಿದೆ ನೀನು? ನಾನು ಅದನ್ನ ರುಚಿಸಿದ್ದೀನಿ, ನನ್ನ ಅನುಭವಕ್ಕೆ ಬಂದಿದೆ. ಹಾಗೇನೆ ಚೈತನ್ಯ ಸ್ವರೂಪ ಅನ್ನೋದು, ಬೆಳಕು ಅನ್ನೋದು ಎಲ್ಲ ಕಡೆಗೂ ಸರ್ವವ್ಯಾಪಿಯಾಗಿದೆ, ಹಾಗೆ ನಿನ್ನೊಳಗೂ ಇದೆ. ಆ ಬೆಳಕನ್ನ ನೀನು ಪುರಾಣಗಳಲ್ಲಿ ಹುಡುಕಾಡ್ತಾ ಇದೀಯಾ, ವೇದಗಳಲ್ಲಿ ಹುಡುಕಾಡ್ತಾ ಇದೀಯಾ? ಆ ಹುಡುಕಾಡ್ತಾ ಇರುವಂತಹ ಚೈತನ್ಯವೇ ನೀನು. ತತ್ವಂ ಅಸಿ ಶ್ವೇತಕೇತು, ಏನ್ ಹುಡುಕಾಡ್ತಿದೀಯೋ ಅದೇ ನೀನು.
ಹಾಗಿದ್ದಾಗ ಯಾರು ಉದ್ಧರಿಸ್ತಾರೆ ಸ್ನೇಹಿತರೆ? ಅಂತಹ ಹುಡುಕಾಟ ಬೇಕು. ಈಗ ನಾವು ಮಾರ್ಕೆಟ್ ಅಲ್ಲಿ ಒಳ್ಳೆ ತರಕಾರಿ ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಹುಡ್ಕಾಡ್ತೀವಿ. ಒಳ್ಳೆ ತರಕಾರಿನೇ ಬೇಕು, ಫ್ರೆಶ್ ಆಗಿರೋದೇ ಬೇಕು ಅಲ್ವಾ? ಅಂತಹ ಹುಡುಕಾಟ ಬೇಕು ಸ್ನೇಹಿತರೆ. ಪ್ರತಿ ಒಂದು ಕ್ಷಣ ಕೂಡ ನಮ್ಮದು ಜೀವಿಸಿ, ಸಂಪೂರ್ಣವಾಗಿ ಜೀವಿಸಿ, ಸಮಗ್ರವಾಗಿ ಜೀವಿಸಿ. ಇಲ್ಲಿ ನಮ್ಮ ಕೈ ಹಿಡಿಯೋರು ಯಾರು ಇಲ್ಲ, ನಮಗ ಅಡ್ಡಿ ಯಾರು ಇಲ್ಲ. ನಮಗ ಅಡ್ಡಿ ಅಂದ್ರೆ ನಾವೇ, ನಮ್ಮನ್ನ ಉದ್ಧರಿಸ್ಕೊಳ್ಳೋರು ಸಹ ನಾವೇ. ಇದೆ ನೋಡಿ, ಎಷ್ಟು ಸ್ವಾತಂತ್ರ್ಯ ಇದೆ ನಮಗೆ. ಪತ್ರಿಕರು ಹೇಳಿದ್ದಾರೆ, ಎಷ್ಟು ಸ್ವಾತಂತ್ರ್ಯ. ಸ್ವಾಧ್ಯಾಯ ಮಾಡು, ಸಜ್ಜನ ಸಾಂಗತ್ಯ ಮಾಡು, ಇಷ್ಟನ್ನ ಮಾಡ್ತಾ ಹೋದ್ರೆ ನಾವು ಸುಮ್ಮನೆ ಇದೀವ? ಧ್ಯಾನವನ್ನ ಕಲಿತ ಮಾರನೇ ದಿನವೇ ಇನ್ನೊಬ್ಬರಿಗೆ ಧ್ಯಾನವನ್ನ ಹೇಳಿಕೊಡು ಸಾಮರ್ಥ್ಯ ಬಂದಿದೆ. ಇಷ್ಟು ಯೋಚನೆ ಮಾಡೋಣ. ಹೇಗೆ ಬಂತದು? ಆ ಸಾಮರ್ಥ್ಯ ನಮ್ಮಲ್ಲಿ ಹೇಗ್ ಬಂತು? ಸರ್ ಹೇಳ್ಕೊಟ್ರ? ಇಲ್ಲ, ನೀನು ಧ್ಯಾನ ಹೇಳು ಅಂತ ಏನಾದ್ರು ಹೇಳಿದಾರ? ಇಲ್ಲ. ಶ್ವಾಸವನ್ನ ಗಮನಿಸಿದ್ವಿ, ಗೊತ್ತಾಯ್ತು ನೀನೇ ಬೆಳಕು ಅಂತ ಗೊತ್ತಾಯ್ತು. ಅರೆ ನಾನು ಬೆಳಕು ಅಂದಾಗ ನನ್ನ ಪಕ್ಕದಲ್ಲಿರೋರು ಸಹ ಬೆಳಕಲ್ವಾ? ಅವರಿಗೂ ಇದನ್ನ ಹೇಳ್ಕೊಡ್ಬೇಕಲ್ಲ ಅಂತ ಅನಿಸ್ತು. ಇನ್ನೊಬ್ಬರಿಗೆ ಹೇಳಿಕೊಡೋದ್ರ ಜೊತೆಗೆ ನಾನು ಕಲಿತಾ ಹೋದೆ, ನನ್ನನ್ನ ನಾನು ಉದ್ಧಾರ ಮಾಡ್ಕೊಂಡೆ. ಮಾಸ್ಟರ್ಸ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಈ ಸಂಸ್ಥೆಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಅವರನ್ನ ಅವರೇ ಉದ್ಧರಿಸಿಕೊಂಡಿದ್ರು, ಬೇರೆ ಯಾರು ಅಲ್ಲ. ನೋಡಿ, ಈ ವೇದಿಕೆಯಲ್ಲಿ ನಾವು ಇದ್ದೀವಿ, ಬೇರೆ ಬೇರೆ ಪ್ರಾಂತ್ಯಗಳಿಂದ ಇಲ್ಲಿ ಸೇರಿದ್ದೀವಿ. ಧ್ಯಾನ ಸಿಗೋಕ್ಕೂ ಮುಂಚೆ ನಾವ್ ಎಲ್ಲಿದ್ವಿ? ಯಾರಾದ್ರೂ ಪರಿಚಯ ಇತ್ತ? ಇಲ್ಲ. ಈಗ ನಮ್ಮ ಪರಿಚಯ ಹೇಗಿದೆ? ನಾನು ಇಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಈ ಊರಿನವಳು ಅನ್ನೋದನ್ನ ಬಿಟ್ರೆ ನಾನು ಇಷ್ಟು ಪ್ರಾಪರ್ಟಿ ಇದೆ ಅಂತ ಏನಾದ್ರು ನಾವು ಪರಿಚಯ ಇದೆಯಾ? ಇಲ್ಲ. ನಮ್ಮನ್ನ ನಾವು ಉದ್ಧರಿಸಿಕೊಳ್ತಾ ಬಂದಿದ್ದಕ್ಕೇನೆ ಇಂತಹ ವೇದಿಕೆಯಲ್ಲಿ ನಾವು ಶ್ರದ್ಧೆಯಿಂದ, ಸಹನೆಯಿಂದ ಕೂತು ಜ್ಞಾನವನ್ನ ಅರ್ಜಿಸ್ಕೊತಾ ಇದ್ದೀವಿ. ಇದನ್ನೇ ಆಧ್ಯಾತ್ಮಿಕತೆ ಅಂತೀವಿ. ಇದೇ ಆಧ್ಯಾತ್ಮಿಕತೆ ಸ್ನೇಹಿತರೆ, ಇದೇ ಜ್ಞಾನೋದಯ, ಇದೇ ಆಧ್ಯಾತ್ಮಿಕ ಶಾಸ್ತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗಾಗಿ ಎಷ್ಟು ಬಾರಿ ಬಂದಿದೀವೋ ಗೊತ್ತಿಲ್ಲ ಭೂಮಂಡಲಕ್ಕೆ. ಇನ್ನು ಬಂದ್ರೆ ಈ ಒಂದು ಧ್ಯಾನದ ಸಂದೇಶವನ್ನ ಹಂಚೋದಕ್ಕೆ ಬರೋಣ, ಬಿಟ್ರೆ ಮತ್ತೆ ನಮ್ಮನ್ನ ಉದ್ಧಾರ ಮಾಡುತ್ತಂತೆ ಅಂತ ಹೇಳೋದಕ್ಕೆ ಬರೋದ್ ಬೇಡ. ಅಫ್ಕೋರ್ಸ್ ಪಿರಮಿಡ್ ಮಾಸ್ಟರ್ಸ್ ಯಾರು ಸಹ ಉದ್ಧಾರ ಮಾಡುತ್ತಂದೆ ಅಂತ ಹೇಳ್ಕೊಳ್ಳಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ದರ್ಶನ ಮುಗಿದ ನಂತರ ಧ್ಯಾನಕ್ಕೆ ಕೂತ್ಕೋತಾರೆ. ಹಾಗಾಗಿ ಪ್ರತಿ ಒಂದು ಧ್ಯಾನ ದೇವಾಲಯ ಇನ್ನು ಮುಂದೆ ಧ್ಯಾನಾಲಯ ಆಗುತ್ತೆ, ಆಗ್ತಾ ಇದೆ. ಪತ್ರಿಕೆ ಸರ್ ಅವರ ಆಶಯಗಳು, ಅವರ ಪರಿಕಲ್ಪನೆಗಳು, ಅವರು ಹೇಳಿರುವಂತ ಪ್ರತಿ ಒಂದು ಸಂದೇಶದ ಹಿಂದೆ ಅಪಾರವಾದ ಕಾಳಜಿ ಇದೆ ಸ್ನೇಹಿತರೆ, ಅಪಾರವಾದ ಪ್ರೇಮ, ತಾಯಿಯ ವಾತ್ಸಲ್ಯ ಇದೆ. ಎಷ್ಟು ಜನ್ಮ ಅಂತ ಅಜ್ಞಾನದಲ್ಲಿ ಇರ್ತೀಯಾ? ತಿಳ್ಕೋ, ಅಪಾರವಾಗಿ ಜ್ಞಾನ ಇದೆ ಭೂಮಂಡಲದ ಮೇಲೆ, ಅದೆಲ್ಲವನ್ನ ನೀನ್ ತಿಳ್ಕೋ. ಚಿಕ್ಕ ಮಗುವಿನಂತಾಗೋ, ಬೇಡ ಅಹಂಕಾರ ಬೇಡ, ನಾನು ದೊಡ್ಡವನು ಅನ್ನುವಂತಹ ಅಹಂಕಾರ ಬೇಡ. ನೋಡಿ ಎಷ್ಟು ಸರಳವಾದಂತ ವ್ಯಕ್ತಿತ್ವ ಅಂದ್ರೆ, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕುರ್ಚಿ ಏನಾದ್ರು ಇದ್ಯಾ? ಪತ್ರಿ ಸರ್ ಕೂತ್ಕೊಳ್ಳುವಂತ ಕುರ್ಚಿ ಅಂತ ಎಲ್ಲಾದ್ರೂ ನೋಡಿದೀವ ನಾವು? ಎಲ್ಲೂ ಇಲ್ಲ. ಎಷ್ಟು ಸರಳ ವ್ಯಕ್ತಿತ್ವ. ಸರ್ ಇಲ್ಲೇ ಕೂತ್ಕೋತಾ ಇದ್ರು, ಇಲ್ಲೇ ಮಲಗ್ತಾ ಇದ್ರು? ಇಲ್ಲ. ಎಲ್ಲಂದ್ರಲ್ಲಿ ನೆಲದ ಮೇಲೆ ಕೂರ್ತಾ ಇದ್ರು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಸತ್ಸಂಗ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು. ಯಾಕೆ? ಸಮಯ ತುಂಬಾ ಅಮೂಲ್ಯ, ಉದ್ಧಾರ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಬೆಂಗಳೂರಿಗೆ ಹೋಗೋದು, ಟಿಕೆಟ್ ಕ್ಯಾನ್ಸಲ್ ಆದ್ರೆ ನಾಳೆ ಸಹ ಹೋಗ್ಬೋದು. ಆದ್ರೆ ಈ ಕ್ಷಣದ ಜ್ಞಾನ, ಈ ಕ್ಷಣದ ಒಂದು ಅಪಾರವಾದಂತಹ ಚೈತನ್ಯ ಶಕ್ತಿ ಮತ್ತೆ ಸಿಗುತ್ತಾ? ಯಾವತ್ತೂ ಸಿಗಲ್ಲ. ಇದು ಮಾತ್ರ ನೆನಪಲ್ಲಿರ್ಲಿ ಸ್ನೇಹಿತರೆ. ಹಾಗಾಗಿ ಸಮಯವನ್ನ ವೃಥಾ ಎಲ್ಲೂ ಸಹ ವ್ಯರ್ಥ ಮಾಡೋದು ಬೇಡ. ಯಾಕಂದ್ರೆ ನಮ್ಮನ್ನ ನಾವು ಉದ್ಧರಿಸ್ಕೋಬೇಕಾಗಿದೆ. ತುಂಬಾ ಇದೆ, ತುಂಬಾ ಇದೆ. ಮಾತಲ್ಲಿ ಬದಲಾವಣೆ ಬರ್ಬೇಕು, ಮಾತಲ್ಲಿ ಸ್ಪಷ್ಟತೆ ಬರ್ಬೇಕು, ಏನ್ ಕೇಳಿಸ್ಕೊತಾ ಇದ್ದೀನಿ ಅನ್ನೋ ಕಡೆ ಗಮನ ಇರ್ಬೇಕು. ನನ್ನ ವ್ಯಕ್ತಿತ್ವ ಹೇಗಿದೆ, ನನ್ನ ಹಾವಭಾವ ಹೇಗಿದೆ, ಇಷ್ಟಕ್ಕೂ ನಾನು ಪ್ರಕೃತಿಗೆ ಎಷ್ಟು ಸಹಾಯಕಾರಿಯಾಗಿದ್ದೀನಿ, ಪ್ರಕೃತಿ ನನಗೆ ಏನು ಸಂದೇಶ ಕೊಡ್ತಾ ಇದೆ, ಇದೆಲ್ಲದರ ಕಡೆಗೆ ಸೂಕ್ಷ್ಮವಾದಂತಹ ಗಮನ ಹರಿಸುವಿಕೆ ಆಧ್ಯಾತ್ಮಿಕತೆ. ನೋಡಿ, ಇವಾಗ ನಾವು ಎಷ್ಟೋ ಮಹಾತ್ಮರನ್ನ ನೋಡ್ತೀವಿ. ರಾಮಕೃಷ್ಣ ಪರಮಹಂಸರೇ ಇರ್ಲಿ, ವಿವೇಕಾನಂದರೇ ಇರ್ಲಿ,
ಅವರೆಲ್ಲ ಭೂಮಂಡಲಕ್ಕೆ ಬಂದು ಈ ಒಂದು ಸಾಮಾನ್ಯ ಮಾನವ ಶರೀರವನ್ನೇ ತಗೊಂಡ್ ಬಂದಿದ್ದು ಅಲ್ವಾ? ಏನೋ ಅವರು ದೊಡ್ಡ ಕಿರೀಟವನ್ನ ಹಾಕೊಂಡು ಕೈಲಿ 4 ಆಯುಧಗಳನ್ನ ತಗೊಂಡ್ ಬಂದ್ರ? ಇಲ್ಲ. ಸಹಜವಾಗಿ ಮಾನವ ಜನ್ಮದಲ್ಲೇ ಬಂದು ಸಾಧನೆ ಮಾಡಿದ್ರು. ಲಾಹಿರಿ ಮಹರ್ಷಿಯರು, ಮಹಾವತಾರ್ ಬಾಬಾಜಿ, ಆನಿ ಬೆಸೆಂಟ್, ಸಾಕ್ರೆಟಿಸ್, ಇವರೆಲ್ಲ ಹೇಗೆ? ಅವ್ರನ್ನ ಯಾರು ಬಂದು ಉದ್ಧರಿಸಿಲ್ಲ ಸ್ನೇಹಿತರೆ, ಅವ್ರನ್ನ ಅವರೇ ಉದ್ಧರಿಸಿಕೊಂಡಿದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿ ವ್ಯಕ್ತಿ, ಪ್ರತಿ ಮಾತು, ಪ್ರತಿಯೊಂದು ಸಂದರ್ಭ, ಅದ್ರ ಹಿಂದೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ, ಜ್ಞಾನ ಪಡ್ಕೊಳ್ಳೋದು ತುಂಬಾ ಇರುತ್ತೆ. ಯಾರನ್ನೂ ದ್ವೇಷಿಸೋ ಹಾಗಿಲ್ಲ, ಎಲ್ಲರನ್ನ ಪ್ರೀತಿಸಬೇಕು ಬಿಟ್ರೆ ಇಲ್ಲಿ ದ್ವೇಷ ಭಾವ ಅನ್ನೋದೇ ಇಲ್ಲ, ಶತ್ರುತ್ವ ಭಾವ ಅನ್ನೋದು ಇಲ್ಲವೇ ಇಲ್ಲ. ಯಾವಾಗ ನಿನ್ನನ್ನ ನೀನು ಪ್ರೀತಿಸ್ತೀಯೋ ಅವಾಗ ಎಲ್ಲರನ್ನೂ ಪ್ರೀತಿಸ್ತೀಯ. ನಿನ್ನ ಮೇಲೆ ನಿಂಗೆ ದ್ವೇಷ ಇದೆ ಅಂತಂದ್ರೆ ಎಲ್ಲ ಕಡೆಗೂ ದ್ವೇಷನೇ ಕಾಣಿಸುತ್ತೆ. ಇದು ಪತ್ರಿಜಿ ಕಾನ್ಸೆಪ್ಟ್. ಪ್ಯೂರಿಟಿ ಮಾಸ್ಟರ್ಸ್. ನಾವೆಲ್ಲರೂ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ಆ ಬಸ್ ಯಾವ್ದಪ್ಪ ಅಂತಂದ್ರೆ ಪತ್ರಿಜಿ ಬಸ್ಸು. ಸೊ ಆ ಬಸ್ಸಲ್ಲಿ ಕೂತಿದೀವಿ ಅಂತಂದ್ರೆ ಬೇರೆ ಯಾವ್ದ ಕಡೆಗೂ ಗಮನ ಕೊಡಬಾರ್ದು. ಏನ್ ಕಾಣಿಸ್ತಾ ಇದೆ ಪಕ್ಕದಲ್ಲಿ ಯಾವ್ದ ಕಡೆ ಗಮನ ಬೇಡ, ಸುಮ್ನೆ ಹೋಗ್ತಾ ಇರೋದಷ್ಟೇ, ಸುಮ್ನೆ ಹೋಗ್ತಾ ಇದ್ದೀವಿ. ಏನೇನ್ ಸಿಗುತ್ತೆ ಪಕ್ಕದಲ್ಲಿ ಎಲ್ಲರ ಕಡೆ ಗಮನ ನೋಡ್ತಾ ಇರ್ಬೇಕು. ಏನು ಜ್ಞಾನ ಬರ್ತಾ ಇದೆ, ಎಷ್ಟು ಜ್ಞಾನ ಬರ್ತಾ ಇದೆ. ಜೊತೆಗೆ ಆ ಕ್ಷಣವನ್ನ ಸಂಪೂರ್ಣವಾಗಿ ಜೀವಿಸಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಮುಂದೆ ಒಂದು ಕಪ್ ಟೀ ಇದೆ ಅನ್ಕೊಳ್ಳಿ, ಬಿಸಿ ಬಿಸಿಯಾಗಿರುವಂತಹ ಕಾಫಿ ಇದೆ ಅನ್ಕೊಳ್ಳಿ. ಅದೇ ನಿಮ್ಮ ಜೀವನ ಪ್ರಸ್ತುತ, ಅದೇ ನಿಮ್ಮ ಅಸ್ತಿತ್ವ. ಅದನ್ನ ಪೂರ್ಣ ಒಂದು ಚೈತನ್ಯ, ಪೂರ್ಣ ಜಾಗೃತ ಸ್ಥಿತಿಯಿಂದ ಅದನ್ನ ಸೇವನೆ ಮಾಡಿ. ಅಲ್ಲಿ ನಿಮ್ಗೆ ಆತ್ಮತೃಪ್ತಿ, ಆತ್ಮಾನಂದ ಅನ್ನೋದು ಸಿಗುತ್ತೆ. ಪ್ರತಿ ಒಂದ್ರಿಂದಲೂ ಸ್ನೇಹಿತರೆ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಒಂದು ಚಿಕ್ಕ ಮಗು ಇದೆಯಾ, ಆ ಚಿಕ್ಕ ಮಗುವನ್ನ ಸುಮ್ನೆ ನೋಡ್ತಾ ಇರಿ. ಏನೋ ಒಂದು ಒಳಗಡೆ ಬರ್ತಾ ಇರುತ್ತೆ, ಸುಮ್ನೆ ಅಬ್ಸರ್ವ್ ಮಾಡ್ತಾ ಇರಿ. ಯಾಕೆಂದ್ರೆ ಮಕ್ಕಳ ಜೊತೆಗೆ ಒಂದಷ್ಟು ಸಮಯವನ್ನ ಕಳೆಯಬೇಕು ಅಂತ ಪತ್ರಿಕೆ ಸರ್ ಹೇಳಿದ್ದಾರೆ. ಯಾಕಂದ್ರೆ ಅವು ಎಷ್ಟೋ ವಿಷಯಗಳನ್ನ ನಮ್ಗೆ ಕಲಿಸುತ್ತೆ, ಎಷ್ಟೋ ಸಂಗತಿಗಳನ್ನ ಕಲಿಸುತ್ತೆ. ಹಾಗಾಗಿ ಉದ್ಧಾರ ಅಂತ ವಿಷಯ ಬಂದ್ರೆ ಬೇರೆ ಯಾರೋ ಬಂದು ಮಾಡ್ತಾರೆ ಅನ್ನೋದನ್ನ ನಾವು ತಲೆಯಿಂದ ತೆಗೆದುಹಾಕೋಣ. ಇನ್ನು ನಂಗೆ ಚಕ್ರಗಳು ಉದ್ದೀಪನ ಆಗ್ಬೇಕಾಗಿದೆ, ಕುಂಡಲಿನಿ ಜಾಗೃತ ಆಗ್ಬೇಕಾಗಿದೆ, ನಂಗೆ ಧ್ಯಾನದಲ್ಲಿ ಅನುಭವ ಬರ್ತಾ ಇಲ್ಲ, ಇನ್ನು ಏನ್ ಧ್ಯಾನ ಮಾಡ್ಬೇಕು, ಹೇಗ್ ಧ್ಯಾನ ಮಾಡ್ಬೇಕು ಅಂತ ಕೇಳ್ತಾರೆ. ಆಗ ಉತ್ತರ ಒಂದೇ, ಶ್ವಾಸದ ಮೇಲೆ ಗಮನ. ಇದನ್ನ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಸ್ನೇಹಿತರೆ. ಇರೋದು ಧ್ಯಾನ ಒಂದೇ, ಆ ಧ್ಯಾನವೇ ಆನಾಪಾನಸತಿ. ಇದೇ ಸತ್ಯ, ಇದೇ ನಿತ್ಯ. ಇದನ್ನೇ ಅರುಣಿ ಉದ್ದಾಲಕ ಶ್ವೇತಕೇತುವಿನಿಗೆ ಹೇಳಿದಾಗ ಇಷ್ಟೆಲ್ಲ ಇದೆಯಾ ಅಂದ್ರು. ನನ್ನ ಗುರುವಿಗೆ, ನನಗೆ ಕಲ್ಸಿರ್ತಕ್ಕಂಥ ಗುರುವಿಗೆ ಅನುಭವಕ್ಕೆ ಬಂದಿಲ್ಲ, ನೀವೇ ನನಗೆಲ್ಲ ಹೇಳ್ಕೊಟ್ರಿ ಅಂತ ಶ್ವೇತಕೇತು. ಹಾಗೆ ಅವರು ಆತ್ಮನ ಕುರಿತಾಗಿನೇ ಅಧ್ಯಯನ ಮಾಡಕ್ ಶುರು ಮಾಡ್ತಾರೆ. ಅದರ ಹುಡುಕಾಟದಲ್ಲೇ ಹೋಗ್ತಾರೆ. ಮುಂದೆ ಯಮರಾಜ ಮತ್ತೆ ಶ್ವೇತಕೇತುವಿನ ಮಧ್ಯೆ ಒಂದಷ್ಟು ಅತ್ಯುತ್ತಮವಾದ ಸಂಭಾಷಣೆ ನಡೆಯುತ್ತೆ. ಅದುವೇ ನಮ್ಮ ಮುಂದೆ ಒಂದು ವೇದವಾಗಿ ನಿಂತ್ಕೊಂಡಿದೆ, ಉಪನಿಷತ್ತಾಗಿ ನಿಂತ್ಕೊಂಡಿದೆ, ಕಠೋಪನಿಷತ್ತು. ಆ ಕಠೋಪನಿಷತ್ನಲ್ಲಿ ಓದ್ತಾ ಹೋದಾಗೆ ಆತ್ಮನ ಸ್ವರೂಪ ಎಂತದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಮಾಸ್ಟರ್ಸ್, ಭಗವದ್ಗೀತೆಯನ್ನ ಇನ್ನೂ ಯಾರಾದ್ರೂ ಓದಿರ್ಲಿಲ್ಲ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಭಗವದ್ಗೀತೆಯನ್ನ ಓದಿ. ಈ ಒಂದು ಶ್ಲೋಕ ಸಾಕು, ಉದ್ಧರೇದ ಆತ್ಮನ ಆತ್ಮಾನಂ. ಯಾರು ಉದ್ಧಾರ ಮಾಡಕ್ಕಾಗಲ್ಲ. ನಿನಗ್ ಹಸಿವಾಗಿದೆ ಅಂತಂದ್ರೆ, ನನಗ್ ಹಸಿವಾಗಿದೆ, ಈಗ ಮ್ಯಾಮ್ ಊಟ ಮಾಡಿ ನನ್ಗೆ ಹಸಿವಾಗಿದೆ ಅಂತಂದ್ರೆ ಆಗುತ್ತಾ? ಇಲ್ಲ. ನನಗ್ ಹಸಿವಾಗಿದೆ ಅಂತಂದ್ರೆ ನಾನೇ ಊಟ ಮಾಡ್ಬೇಕಲ್ವಾ? ನನಗ್ ನಿದ್ದೆ ಬಂದಿದೆ, ನೀನ್ ಮಲ್ಕೋ, ನಂಗ್ ನಿದ್ದೆ ಬಂದಿದೆ ಅಂತ ಹೇಳಿದ್ರೆ ಏನದು ಅಸಹಜ ಅಲ್ವಾ? ನಾನ್ ಮಲ್ಕೋಬೇಕಲ್ವಾ? ನಾನ್ ಮಲ್ಕೊಂಡಾಗ್ಲೇ ಆ ನಿದ್ರೆಯ ತೃಪ್ತಿಯನ್ನ, ಆನಂದವನ್ನ ನಾನ್ ಪಡಿಬಹುದು. ನನಗ್ ನಿದ್ದೆ ಬಂದಿದೆ, ನೀನ್ ಮಲ್ಕೋ ಅಂತಂದ್ರೆ ಅದು ಕೇಳೋದಕ್ಕೆ ಒಂಥರ ಅಸಹಜ ಆಗುತ್ತೆ ಅಲ್ವಾ? ಇಂತಹ ಉದಾಹರಣೆಯನ್ನ ಕೊಡ್ತಾರೆ ಸರ್. ನಾನು ಅಜ್ಞಾನ ತುಂಬಿಕೊಂಡಿದ್ದೀನಿ, ನೀನು ಬಂದು ಉದ್ಧರಿಸು ಅಂತಂದ್ರೆ ಹೇಗಾಗುತ್ತೆ? ಆಶೀರ್ವಾದ ಮಾಡಿ, ನಮ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ನೋ ಆಶೀರ್ವಾದ. PSSM ನಲ್ಲಿ ಓನ್ಲಿ ಆಶಾವಾದ ಅಷ್ಟೇ, ಆಶೀರ್ವಾದ ಇಲ್ಲ. ಯಾರು ಕೊಡ್ತಾ ಇದಾರೆ ಆಶೀರ್ವಾದ? ಒಂದು ದೇವರು ಇನ್ನೊಂದು ದೇವರಿಗೆ ಆಶೀರ್ವಾದ ಮಾಡೋದ? ಎಷ್ಟು ಅಸಹಜ ಅದು ಅಲ್ವಾ? ಹಾಗಾಗಿ ಮಾಸ್ಟರ್ಸ್, ಏನು ಅಂತಂದ್ರೆ ನಿನ್ನೊಳಗಿರ್ತಕ್ಕಂತಹ ಚೈತನ್ಯ ಎಷ್ಟು ವಿರಾಟ ಸ್ವರೂಪದ್ದು ಅಂತಂದ್ರೆ ಒಂದು ಬ್ರಹ್ಮಾಂಡದ ಶಕ್ತಿಯನ್ನ ನಿನ್ನ ಒಳಗಡೆ ಇಟ್ಕೊಂಡಿದೀಯ. ಯಾಕೆ ಅಸಹಾಯಕ ಸ್ಥಿತಿಯಲ್ಲಿದೀಯಾ? ಕೂತ್ಕೋ ಅರ್ಜುನ, ಯೋಗಿ ಆಗು.
ನಿನ್ನ ಕರ್ಮೇಂದ್ರಿಯಗಳನ್ನ, ಪಂಚೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಒಂದು ಕಡೆ ಕೂಡ್ಸು, ಮನಸ್ಸನ್ನ ನಿಲ್ಲಿಸು. ಸಮಹಕ್ಕಾಯ ಶಿರೋಗ್ರೀವ ಅಂತ ಹೇಳ್ತಾರೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಸಮಹಕ್ಕಾಯ ಶಿರೋಗ್ರೀವ ಅಂದ್ರೆ ಹೀಗೆ ಕುತ್ತಿಗೆನ ನೇರವಾಗಿ ಇಟ್ಕೊಳ್ಳೋದಲ್ಲ, ನಿನ್ನ ಎಲ್ಲ ಭಾವನೆಗಳನ್ನ, ಕಲ್ಪನೆಗಳನ್ನ, ತರ್ಕಗಳನ್ನ ಒಂದೇ ನೇರದಲ್ಲಿ ಇಟ್ಬಿಡು. ನಿನ್ನೊಳಗೆ ನೀನು ಶ್ವಾಸದ ಕಡೆಗೆ ಗಮನ ಕೊಡು, ಧ್ಯಾನಿಯಾಗು. ಆಗ ನೀನು ನಿನ್ನ ನೀನೇ ಉದ್ಧರಿಸ್ಕೋತೀಯ. ನೋಡಿ, ಇವಾಗ ನಾವು ಧ್ಯಾನವನ್ನ ಕಲಿತು ಎಷ್ಟೋ ತಿಂಗಳಾಗಿದೆ, ಎಷ್ಟೋ ದಿವಸಗಳಾಗಿದೆ. ನಮ್ಮಲ್ಲಿ ಒಂದು ಪರಿವರ್ತನೆ ಅನ್ನೋದು ಬಂದಿದೆ ಅಲ್ವಾ? ಅದನ್ನ ಯಾರಾದ್ರೂ ಬಂದು ಕೊಟ್ಟಿದ್ದಾರೆ ಸ್ನೇಹಿತರೆ? ಧ್ಯಾನದಲ್ಲಿ ಆಗುವಂತ ಅನುಭವಗಳನ್ನ ಯಾರಾದ್ರೂ ಹೇಳಿರ್ತಾರ, ಈ ತರ ಆಗುತ್ತೆ ಕುತ್ಕೊಂಡ್ಬಿಡಿ ಇವತ್ತು ಅಂತ ಹೇಳ್ತಾರ? ಇಲ್ಲ. ಅಲ್ಲಿ ಬರುವಂತ ಅನುಭವಗಳು ಅನಿರ್ವಚನೀಯ, ಅಲೌಕಿಕ. ಅಲ್ಲಿ ಏನ್ ಕಲರ್ಸ್ ಕಾಣಿಸುತ್ತೆ, ಯಾರೋ ಮಹಾತ್ಮರು ಬರ್ತಾರೆ, ಏನೋ ಸಂದೇಶ ಕೊಡ್ತಾರೆ. ನೋಡಿ ಎಷ್ಟು ಮ್ಯಾಜಿಕ್ ಆಗಿದೆ, ಎಷ್ಟು ಅದ್ಭುತ ಆಗಿದೆ. ಹಾಗಾಗಿ ಈ ಒಂದು ಭೂಮಂಡಲದ ಪ್ರಯಾಣ ಯಶಸ್ವಿ ಆಗ್ಬೇಕು ಅಂತಂದ್ರೆ ಪಕ್ಕದವ್ರು ಹೇಳಿರೋ ಮಾತನ್ನ ಯಾವತ್ತೂ ಕೇಳಿಸ್ಕೊಳ್ಳೋದು ಬೇಡ. ಅವ್ರು ಹೇಳೋ ಮಾತಲ್ಲಿ ಸತ್ಯ ಇತ್ತ ಅದನ್ನ ಕೇಳಿಸ್ಕೊಳ್ಳೋದು, ಅಜ್ಞಾನದ ಮಾತಿತ್ತ ಅವರಿಗೆ ನಾವು ಜ್ಞಾನದ ಮಾತನ್ನ ತಿಳಿಸ್ಬೇಕು. ಈ ತರ ಅಲ್ಲ, ನೀವು ಕೂಡ ಧ್ಯಾನ ಮಾಡಿ ಅಂತ ಹೇಳ್ಬೇಕು. ಒಂದು ದೇವ್ರು ಇನ್ನೊಂದು ದೇವ್ರ ಹತ್ರ ಬೇಡೋದು ಅಂತಂದ್ರೆ ಏನು ಅಲ್ವಾ? ಹಾಗಾಗಿ ಮಾಸ್ಟರ್ಸ್, ನಾವೆಲ್ಲರೂ ದೇವರೇ, ದೈವಾಂಶ ಸಂಭೂತರು ಅಲ್ವಾ? ನೋಡಿ, ನಮ್ಮ ಈ ಒಂದು ಸಮಗ್ರ ಬೆಳವಣಿಗೆ, ದೇಹದ ಬೆಳವಣಿಗೆ ಇಲ್ಲ ಯಾರು ಮಾಡಿದ್ದಾರೆ? ಯಾರು? ಸೃಷ್ಟಿಕರ್ತ. ಹಾಗಾದ್ರೆ ಸೃಷ್ಟಿ ಮಾಡಿದವರು ಯಾರು? ನಾವೇ. ಈ ಭೂಮಂಡಲ ಬೆಳೆದು ಬಂದಿದ್ದು ಪಂಚಭೂತಗಳಿಂದ, ಉಟ್ಕೊಂಡಿದ್ದೆ ಪಂಚಭೂತದಿಂದ, ಅಸ್ತಿತ್ವದಿಂದ, ಸತ್ಯದಿಂದ. ಹಾಗಿದ್ದಾಗ ಈ ಭೂಮಂಡಲ ಇರ್ತಕ್ಕಂಥ ನೀನ್ ಯಾರು? ನೀನು ಸಹ ಅಸ್ತಿತ್ವ ಅಲ್ವೇ? ನೀನು ಸಹ ಸತ್ಯವೇ ಅಲ್ವಾ? ಹಾಗಾಗಿ ಮಾಸ್ಟರ್ಸ್, ಸತ್ಯ ಒಂದೇ ಮಾತ್ರ ನಮ್ಮ ದೃಷ್ಟಿಕೋನದಲ್ಲಿರ್ಬೇಕು. ಉದ್ಧರೇದ ಆತ್ಮನ ಆತ್ಮಾನಂ, ಈ ಒಂದು ಶ್ಲೋಕ ನಾವು ರಿಪೀಟ್ ಅದನ್ನೇ ಕೇಳ್ತಾ ಹೋದ್ವಿ ಅಂತಂದ್ರೆ ಅದು ಮನನ ಆಗುತ್ತೆ. ಮನನ ಆಗಿರೋದು ಏನಾಗುತ್ತೆ? ನಿಧಿಧ್ಯಾಸನದ ಕಡೆಗೆ ಹೋಗುತ್ತೆ. ಇಲ್ಲ, ಶಾಶ್ವತದ ಕಡೆಗೆ ನಾನು ಹೋಗ್ಬೇಕು. ಅವಾಗ ನಿರಂತರ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಸಾಕ್ಷಾತ್ಕಾರ ಅನ್ನೋದಾಗುತ್ತೆ. ಸೊ ಇಷ್ಟನ್ನ ಹೇಳ್ತಾ ಸ್ನೇಹಿತರೆ, ಯಾಕಂದ್ರೆ ಸಮಯ ಅನ್ನೋದು ಅತ್ಯಂತ ಅಮೂಲ್ಯ. ಪ್ರತಿಯೊಬ್ಬರ ಸಮಯ ಅನ್ನೋದು ತುಂಬಾನೇ ಅಮೂಲ್ಯ. ಸಿಕ್ಕಂತ ಈ ಸಮಯವನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂದ್ರೆ, ಪತ್ರಿಕ್ ಸರ್ ಒಂದ್ ಕಡೆ ಹೇಳ್ತಾರೆ, ಹಿಂದೆ ಯೂಸ್ ಮಾಡ್ಕೋಬೇಕಂತೆ ಸಮಯವನ್ನ. ಹಾಗೆ ಹಿಂದೆ ಯೂಸ್ ಮಾಡ್ಕೋಬೇಕಂತ. ನಾವು ಕಬ್ಬಿನ ಹಾಲನ್ನ ಕುಡಿಯೋ ಕಾಲಕ್ಕೆ ಇನ್ನೂ ಸ್ವಲ್ಪ ಅದ್ರಲ್ಲಿ ಇರ್ಬೋದು, ಇನ್ನೂ ರಸ ಇರ್ಬೋದು ಅಂತ ಮತ್ತೆ ಅದನ್ನ ಅಗಿತೀವಲ್ಲ, ಆ ತರ ಸಮಯವನ್ನ ಹಾಗೆ ಉಪಯೋಗಿಸ್ಕೋಬೇಕು. ಎಲ್ಲವೂ ಸಿಕ್ಕಿದೆ, ನಮ್ಗೆಲ್ಲಾನು ಲಭ್ಯ ಇದೆ. ಪ್ರಕೃತಿ ಮಾತೆ ನಾವು ಕೇಳದೆ ಇದ್ರೂ ಸಹ ಎಲ್ಲವನ್ನ ಕೊಡ್ತಾಳೆ. ಹಾಗಾಗಿ ಭೌತಿಕ ಜೀವನದ ಕಡೆಗೂ ಗಮನ ಹರಿಸ್ತಾ, ಕ್ಯಾ ಹೋ ರಹಾ ಹೈ, ಆಧ್ಯಾತ್ಮಿಕ ಜೀವನ ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಅದ್ರ ಕಡೆಗೂ ಕೂಡ ಜಾಸ್ತಿ ಗಮನ ಇರಲಿ. ಇದು ಪತ್ರಿಜಿ ಸರ್ ಅವರ ಆಶಯ. ಬಹುಶಃ ಭೂಮಂಡಲದ ಮೇಲೆ ಇಂತಹ ಗುರು ಬಂದಿದ್ರು ಇಲ್ವೋ ಗೊತ್ತಿಲ್ಲ, ಮುಂದೆ ಬರ್ತಾರೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಸೊ ಅಂತಹ ಒಂದು ಚೈತನ್ಯವನ್ನ ಪಡೆದಿರುವಂತಹ ನಾವೇ ಧನ್ಯರು, ಭಾಗ್ಯಶಾಲಿಗಳು ಸ್ನೇಹಿತರೆ. ಹಾಗಾಗಿ ನಮ್ಮನ್ನ ನಾವೇ ಉದ್ಧರಿಸ್ಕೊಳ್ಳೋಣ. ಇದು ಅಹಂಭಾವ ಅಲ್ಲ, ಸಂಪೂರ್ಣ ಸಾತ್ವಿಕ ಭಾವ. ಇದು ಯಾರು ಹೇಳ್ತಾ ಇದ್ದಾರೆ? ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಸುಮಾರು 1000 ವರ್ಷಗಳ ಕಾಲ, 1000 ಜನ್ಮಗಳು ಅವರು ಧ್ಯಾನ ಮಾಡಿದ್ರು. ಹಾಗಾಗಿ ಅವರು ಕೃಷ್ಣ ಆದ್ರು. ಪತ್ರಿಜಿ ಸರ್ ಸುಮಾರು 200 ವರ್ಷಗಳ ಕಾಲ, ಹಿಂದಿನ ಜನ್ಮದಲ್ಲಿ 200 ವರ್ಷ ಅವರು ಧ್ಯಾನ ಮಾಡಿದ್ರು. ಹಾಗಾಗಿ ಒಂದು ಭೂಮಂಡಲದ ಮೇಲೆ ಧ್ಯಾನದ ಕ್ರಾಂತಿಯನ್ನ ಮಾಡಿದ್ರು. ನಮ್ಮಲ್ಲೂ ಆ ಸಾಮರ್ಥ್ಯ ಇದೆ ಸ್ನೇಹಿತರೆ. ಅದನ್ನೇ ಹೇಳ್ತಾ ಇದ್ರೆ ಸರ್, ಯು ಆರ್ ಎ ಗಾಡ್, ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ, ನೀನು ನಿನ್ನದೇ ಆದಂತಹ ವಾಸ್ತವವನ್ನ ಸೃಷ್ಟಿ ಮಾಡು, ಸತ್ಯವನ್ನೇ ಕ್ರಿಯೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಹ ಒಂದು ಭವ್ಯ ಪರಂಪರೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಮತ್ತೊಮ್ಮೆ ಈ PSSM ಮಹಾಸಂಸ್ಥೆಗೆ ಧನ್ಯತಾ ಭಾವವನ್ನು ತಿಳಿಸುತ್ತಾ, ನಿನ್ನ ನೀನೇ ಉದ್ಧರಿಸಿಕೋ ಅನ್ನುವಂತಹ ಪತ್ರಿಜಿ ಗುರುಗಳ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಒಂದಷ್ಟು ವಿಷಯಗಳು, ಹಾಗೆ ನನಗೆ ಅವಗಾಹನೆಗೆ ಬಂದಂತ ಒಂದಷ್ಟು ವಿಚಾರಧಾರೆಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಇಂತಹ ಅದ್ಭುತವಾದ ಅವಕಾಶವನ್ನ ಕೊಟ್ಟಂತಹ
ಶ್ರೀಯುತ ಚನ್ನಬಸವ ಸರ್ ಅವರಿಗೆ ಹಾಗೂ ಶ್ರೀಮತಿ ಅನಿತಾ ಮೇಡಮ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್.